So welcome to our Vijayi Bhava YouTube channel under the Government of Karnataka Department of Collegiate Education. Okay, ಈಗ ನಾವು ಸುಮಾರು ಬೇರೆ ಬೇರೆ ಟಾಪಿಕ್ಸನ್ನು we have been handling and we have been reaching you and your responses also have been very encouraging. ಈಗ ಒಂದೊಂದಾಗಿ ಒಂದೊಂದು ಟಾಪಿಕ್ ಮಾಡ್ತಾ we can't continuously ಇದು ನಾವು ಗಂಟೆಗಟ್ಟಲೆ ಮಾಡೋದಕ್ಕಿಂತನೂ ಸೆಷನ್ ವೈಸ್ ನಿಮಗೆ ಯಾವುದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಒಂದು ಕಾನ್ಸೆಪ್ಟ್ ತಗೊಂಡು ಅದನ್ನು ಒಂದು ಕಂಪ್ಲೀಟ್ ಆಗಿ ನಿಮಗೆ ತಲುಪಿಸೋದು ನಮ್ಮ ಗುರಿ. ಹಾಗಾಗಿ ಟುಡೇ ಪರ್ಟಿಕ್ಯುಲರ್ಲಿ ಮೇ ಬಿ ಫಾರ್ ದ ಎಕ್ಸಾಮ್ ಟೇಕರ್ಸ್, ಈಗ ನೀವು ಕೆಲವರೆಲ್ಲನೂ ಇಮಿಡಿಯೇಟ್ಲಿ ಆಫ್ಟರ್ ಯೋರ್ ಸೆಕೆಂಡ್ ಪಿ ಯು ಆರ್ SSLC ಆರ್ ಯೋರ್ ಡಿಗ್ರಿ ವೆನ್ ಯು ಆರ್ ಗೋಯಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋವಾಗ ಅಂಡ್ ಅದರ್ವೈಸ್ ಆಲ್ಸೋ ಫಾರ್ ಯೋರ್ ರೆಗ್ಯುಲರ್ ಪ್ರಾಕ್ಟೀಸ್ ಇನ್ ಇಂಗ್ಲೀಷ್, ಇದೆಲ್ಲನೂ ಸಹ ಒಂದು ಸ್ವಲ್ಪ ನಮಗೆ ಅರಿವಿಗೆ ಬೇಕಾಗತ್ತೆ. ಸೊ ದೇರ್ ಈಸ್ ಅ ವೆರಿ ಸೈಂಟಿಫಿಕ್ ವೇ ಆಫ್ ಅಪ್ರೋಚಿಂಗ್ ದೀಸ್ ಕಾನ್ಸೆಪ್ಟ್ಸ್. ಓಕೆ, ಈಗ ನಾವು ವಿ ಹ್ಯಾವ್ ಸೀನ್ ರಿಗಾರ್ಡಿಂಗ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನೋಡಿದ್ದೀವಿ, ಸ್ಪೆಲ್ಲಿಂಗ್ ಕರೆಕ್ಷನ್ ನೋಡಿದ್ದೀವಿ, ಪಂಕ್ಚುಯೇಷನ್ಸ್ ನೋಡಿದ್ದೀವಿ. ಈಗ ಒನ್ ಮೋರ್ ಥಿಂಗ್ ಈಸ್ ವೇರ್ ಇದೆಲ್ಲ ನಾವು ಬ್ಯಾಕ್ಗ್ರೌಂಡಲ್ಲಿ ನೆನ್ಪಿಟ್ಕೊಂಡು ಸಪೋಸ್ ಯು ಆರ್ ಗಿವೆನ್ ಸಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಕ್ಸಸೈಸಸ್ ಅನ್ನೋವಾಗ ಹೌ ಡು ಯು ಫೇರ್ ದೇರ್ ಅಂದರೆ ಹೇಗೆ ನೀವು ಅದನ್ನು ಫಿಲ್ ಮಾಡ್ತೀರಾ? ಬಿಕಾಸ್ ನೆನ್ಪಿಟ್ಕೊಳ್ಳಿ, ಅದು ನಾವೆಲ್ಲ ಏನೇನು ಮಾಡಿದ್ದೀವೋ ಅದೆಲ್ಲನೂ ಪ್ಲಸ್ ಇನ್ನೂ ಬೇಕಾದಷ್ಟು ಮಾಡೋದಿದೆ. ಬಟ್ ದೆನ್ ಈ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಮಾಡೋವಾಗ ಯು ಹ್ಯಾವ್ ಟು ಯೂಸ್ ಸಮ್ ಕಾಮನ್ ಸೆನ್ಸ್ ಬಿಕಾಸ್ ಇದೆಲ್ಲ ಆಪ್ಷನ್ಸ್ ಬರುತ್ತೆ. ಆ್ಯಂಡ್ ನೀವು ಎಷ್ಟೆಷ್ಟು ವೊಕ್ಯಾಬ್ಯುಲರಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಆಮೇಲೆ ಹೇಗೆ ನೀವು ವಾಯ್ಸ್ ಮಾಡ್ಯುಲೇಷನ್ ಮಾಡಿಕೊಂಡು ಓದಿದ್ದೀರಾ, ಆ ಓದಿರೋ ಕೆಲವೊಂದು ಪದಗಳನ್ನು ಹೇಗೆ ಅಭ್ಯಾಸ ಮಾಡಿದ್ದೀರಾ. ಸೊ ಆಲ್ ದಿಸ್ ಈಸ್ ಬೀಯಿಂಗ್ ಪುಟ್ ಇನ್ ಟು ಟೆಸ್ಟ್. ಆಲ್ ರೈಟ್. ಸೊ ಈಗ ಓದಿದರೆ ಆ ಫಾರ್ಮ್ಯಾಟ್ ಹೇಗೆ, ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸಸ್ ಹೇಗೆ, ಅರೇಂಜ್ಮೆಂಟ್ ಆಫ್ ದಿ ವರ್ಡ್ಸ್ ಹೇಗೆ, ಎಲ್ಲನೂ ನಿಮಗೆ ಪರಿಚಯ ಆಗಿರುತ್ತೆ. ಸೊ ಟುಡೇ ಆ್ಯನ್ ಎಕ್ಸಸೈಸ್ ವೇರ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ಹೇಳುವಾಗ ನೀವು ಹೇಗೆ ಅದರಲ್ಲಿ ನೀವು ಯು ಕ್ಯಾನ್ ಐಡೆಂಟಿಫೈ ದ ರೈಟ್ ವರ್ಡ್ ಆ್ಯಂಡ್ ಪುಟ್ ದ ವರ್ಡ್ ದೇರ್ ಇನ್ ದ ಬ್ಲ್ಯಾಂಕ್ ಅನ್ನೋದನ್ನು ನೋಡೋಣ. ಓಕೆ, ನಾವು ದ ಕಂಪ್ಲೀಟ್ ಎಕ್ಸಸೈಸ್ ಇಸ್ ರಿಗಾರ್ಡಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆಮೇಲೆ ಇದು ಇದೇ ರೀತಿ ಕೇಳ್ತಾರೆ ಅಥವಾ ಓನ್ಲಿ ರಿಗಾರ್ಡಿಂಗ್ ಪ್ರಿಪೋಸಿಷನ್ಸು ಅಥವಾ ಆರ್ಟಿಕಲ್ಸ್ ಅಥವಾ ಸಮ್ ವರ್ಡ್ಸ್ ಅಥವಾ ಇಡಿಯಮ್ಸ್ ಆ ಥರ ಮಾತ್ರ ಅಲ್ಲ. ಇಟ್ ಈಸ್ ಓವರ್ ಆಲ್ ಯಾವ ಥರ ಬೇಕಾದರೂ ಈ ಫಿಲ್ ಇನ್ ದಿ ಬ್ಲ್ಯಾಂಕ್ಸನ್ನು ನಿಮಗೆ ಕೇಳಬಹುದು. ಸೊ ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಯು ಹ್ಯಾವ್ ಟು ಬಿ ಅ ಬಿಟ್ ರಿಯಲಿ ಆರ್ಗನೈಸ್ಡ್ ಮತ್ತು ಎಕ್ಸ್ಪ್ಯಾಂಡೆಡ್ ಥಿಂಕಿಂಗ್ ಇರಬೇಕು ನಿಮಗೆ. ಇದು ಯಾವುದು ಕರೆಕ್ಟ್ ಆಗಿರುತ್ತೆ ಬಿಕಾಸ್ ಕೆಲವೊಂದು ಸರ್ತಿ ಮೀನಿಂಗಲ್ಲಿ ಅದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಲ್ಮೋಸ್ಟ್ ದ ಸೇಮ್ ಮೀನಿಂಗ್ ಇರುತ್ತೆ. ಬಟ್ ದೆನ್ ಯು ಹ್ಯಾವ್ ಟು ಪಿಕ್ ಔಟ್ ದಿ ರೈಟ್ ಮೀನಿಂಗ್ ಇರಬಹುದು. ಅಥವಾ ಪ್ರಿಪೋಸಿಷನಲ್ ಚಾಯ್ಸಸ್ ಇತ್ತು ಅಂತಂದರೆ ದ ರೈಟ್ ಪ್ರಿಪೋಸಿಷನ್ಸ್ ಯು ಹ್ಯಾವ್ ಟು ಯೂಸ್. ಅಥವಾ ಆರ್ಟಿಕಲ್ಸ್ ಇತ್ತು ಅಂತ ಹೇಳಿದರೆ ಅಥವಾ ಸಮ್ ಟೈಪ್ ಆಫ್ ವರ್ಬ್ಸ್ ಇತ್ತು ಅಂತಂದರೆ ಸೊ ಇದೆಲ್ಲನೂ ಸಹ ದೆರ್ ಇಸ್ ನೋ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಲೈಕ್ ಇದು ಹೀಗೆ ಬರುತ್ತೆ ಅನ್ನೋ ಥರ ಅಲ್ಲ. ಯು ಸರ್ಟನ್ಲಿ ಹ್ಯಾವ್ ಟು ಯೂಸ್ ಯುವರ್ ಇಂಟೆಲಿಜೆನ್ಸ್ ಆ್ಯಂಡ್ ಸಿ ದಟ್ ಯು ಕ್ಯಾನ್ ಥಿಂಕ್ ಬೆಟರ್ ಆ್ಯಂಡ್ ದೆನ್ ಅನಲೈಸ್ ಆ್ಯಂಡ್ ಗಿವ್ ದಿ ಆನ್ಸರ್ ಫಾರ್ ದ್ಯಾಟ್. ಓಕೆ, ಈಗ ದ್ಯಾಟ್ ಸ್ಟೋರಿ ವುಡ್ ಮೇಕ್ ಅ ಗುಡ್ ಸಬ್ಜೆಕ್ಟ್ ಡ್ಯಾಶ್ ಅ ನಾವೆಲ್. ಅರ್ಥ ಮಾಡ್ಕೊಳ್ಳಿ, ಆ ಸೆಂಟೆನ್ಸಿನ ಅರ್ಥ ಏನು. ದ್ಯಾಟ್ ಸ್ಟೋರಿ ವುಡ್ ಮೇಕ್ ಅ ಗುಡ್ ಸಬ್ಜೆಕ್ಟ್ ಡ್ಯಾಶ್ ಅ ನಾವೆಲ್ ಅಂದರೆ ಆ ಕಥೆ ಒಂದು ಕಾದಂಬರಿಗೆ ಒಳ್ಳೆಯ ಕಥಾವಸ್ತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ಲ್ಯಾಂಕ್ ಏನಿದೆ, ಆ ಕಥೆ ಒಂದು ಒಳ್ಳೆಯ ಕಾದಂಬರಿಗೆ. ಸೊ ಗೆ ಅಂತ ಇದೆ. ಇಲ್ಲಿ ಚಾಯ್ಸಸ್ ಇರೋದು ಪ್ರಿಪೋಸಿಷನ್. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು ಇದು ಪ್ರಿಪೋಸಿಷನ್ಸ್ ಅಂತ ಹೇಳಿ. ಆಫ್, ಇನ್, ಟು, ಫಾರ್. ಆಫ್ ಅಂತಂದರೆ ಯಾವುದ್ರ ಬಗ್ಗೆ ನಾವು ಅಬೌಟ್ ಆಫ್, ವಾಟ್ ಆರ್ ಯು ಟಾಕಿಂಗ್ ಆಫ್ ಅಂತ ಹೇಳಿ. ಇನ್ ಅಂತಂದರೆ ಒಳಗಡೆ. ದೆನ್ ಟು ಅಂತ ಹೇಳಿದರೆ ಡೈರೆಕ್ಷನ್. ಐ ಆಮ್ ಟಾಕಿಂಗ್ ಟು ಯು, ಐ ಆಮ್ ಗೋಯಿಂಗ್ ಟು ಡೆಲ್ಲಿ, ಐ ಆಮ್ ಟಾಕಿಂಗ್ ಟು ಯು, ಐ ಆಮ್ ಮೂವಿಂಗ್ ಟು ಯು. ಓಕೆ, ದೆನ್ ಫಾರ್ ಅಂತ ಅಂದರೆ ಗೆ. ಸೊ ಪ್ರಿಪೋಸಿಷನ್ಸ್ ಅಂದರೆ ಕನ್ನಡದಲ್ಲಿ ವಿ ಕಾಲ್ ದೆಮ್ ಆ್ಯಸ್ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಅದು ಅಲ್ಲಿಗೆ ಬರಬೇಕು. ದಟ್ ಮೀನ್ಸ್ ಯಾರಿಗೆ, ಯಾರಿಗೋಸ್ಕರ, ಎಲ್ಲಿ, ಆಲ್ರೈಟ್, ಇಂದ. ಸೊ ಇದೆಲ್ಲನೂ ಸಹ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ. ಸೊ ಈ 4 ಆಪ್ಷನ್ಸಲ್ಲಿ ವಿಚ್ ಈಸ್ ದ ಆ್ಯಪ್ಟ್ ಪ್ರಿಪೋಸಿಷನ್? ದ್ಯಾಟ್ ಸ್ಟೋರಿ ವುಡ್ ಮೇಕ್ ಅ ಗುಡ್ ಸೆನ್ಸ್. ಆಫ್ ಅ ನಾವೆಲ್ ಬರುತ್ತಾ? ನೋ. ಟು ಇನ್ ಅ ನಾವೆಲ್ ಬರುತ್ತಾ? ಆ ಕಥೆ ಒಂದು ಕಾದಂಬರಿಗೆ ಒಳ್ಳೆಯ ಕಥಾವಸ್ತು. ಕಾದಂಬರಿಗೆ ಅಂತ ಹೇಳುವಾಗ ದಟ್ ಮೀನ್ಸ್ ಆಫ್ ಬರಲ್ಲ, ಇನ್ ಬರಲ್ಲ, ಟು ಬರಲ್ಲ, ಫಾರ್, ಗೆ ಅಂದರೆ ಫಾರ್. ಸೊ ದ್ಯಾಟ್ ಸ್ಟೋರಿ ವುಡ್ ಮೇಕ್ ಅ ಗುಡ್ ಸಬ್ಜೆಕ್ಟ್ ಫಾರ್ ಅ ನಾವೆಲ್. ಸೊ ಹಾಗಾಗಿ ವಿ ಹ್ಯಾವ್
to say that the story would make a good subject for a novel. Gay, ಬಿಕಾಸ್ ಇದು ಗೇ ಅಂತ ಹೇಳಿದರೆ ಇದು ಇದನ್ನು ಪ್ರಿಪೋಸಿಷನ್ಸ್ನ ವಿ ಕಾಲ್ ಇಟ್ ಆಸ್ ವಿಭಕ್ತಿ ಪ್ರತ್ಯಯಗಳು. ಓಕೆ, ಸೊ ಹಾಗಾಗಿ ಇದನ್ನೆಲ್ಲ ನಾನು ಇಲ್ಲಿ ನೋಡಿ ಇದನ್ನೆಲ್ಲ ಒಂದೊಂದು ಇದಕ್ಕೆ ಬರುತ್ತೆ. ಪ್ರಿಪೋಸಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರಿಪೋಸಿಷನ್ಸ್ ಅಂತ ಹೇಳಿದ್ರೆ ದೇ ಆರ್ ವರ್ಡ್ಸ್ ವಿಚ್ ಟೆಲ್ ಯು ದ ಪೊಸಿಷನ್ ಆಫ್ ಅ ನೌನ್ ಇನ್ ಅ ಸೆಂಟೆನ್ಸ್. ಒಂದು ಅಂದರೆ ಆ ಅಲ್ಲಿ ನೌನ್ಸ್ ಇದ್ದರೆ ಮತ್ತು ವರ್ಡ್ಸ್ಗೆ ಸಂಬಂಧಗಳನ್ನು ಕೊಡುವಂಥದ್ದೇ ಪ್ರಿಪೋಸಿಷನ್. ಹಾಗಾಗಿ ಇಲ್ಲಿ ಬರುವಂಥ ಪ್ರಿಪೋಸಿಷನ್ ಏನು? ಫಾರ್. ಸೊ ದ್ಯಾಟ್ ಸ್ಟೋರಿ ವುಡ್ ಮೇಕ್ ಅ ಗುಡ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಒಂದು ಒಳ್ಳೆಯ ವಸ್ತು. ಫಾರ್ ಅ ನಾವೆಲ್ ಅಂದರೆ ಕಾದಂಬರಿ. ಓಕೆ, ದೆನ್ ದ ನೆಕ್ಸ್ಟ್ ಒನ್, only one of the boys dash not done the homework given yesterday. Okay, now only one of the boys ಅಂತ ಇದೆ. ಓನ್ಲಿ ಒನ್ ಆಫ್ ದ ಬಾಯ್ಸ್ ಅಂದರೆ ಇಲ್ಲಿ ಸುಮಾರು ಜನ ಹುಡುಗರಲ್ಲಿ ಒಬ್ಬ ಮಾತ್ರ ಡ್ಯಾಶ್ ನಾಟ್ ಡನ್ ದಿ ಹೋಮ್ವರ್ಕ್ ಗಿವನ್ ಎಸ್ಟರ್ಡೇ. ಈಗ ನೋಡಿ ಇಲ್ಲಿ ಟೈಮ್ ನೋಡಿ, ಹೋಮ್ವರ್ಕ್ ಕೊಟ್ಟಿರೋದು ಯಾವಾಗ? ಎಸ್ಟರ್ಡೇ. ಅಂದರೆ ಇಟ್ ಈಸ್ ಹೋಮ್ವರ್ಕನ್ನು ಕೊಟ್ಟು ಆಗಿದೆ ಅಲ್ವಾ? ಸೊ ದ ಟೈಮ್ ಈಸ್ ಪಾಸ್ಟ್. ಎಸ್ಟರ್ಡೇ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ. ಇಲ್ಲಿ ಏನೇನು ಆಪ್ಷನ್ಸ್ ಇದೆ? ನಾವು ಕ್ಯಾನ್, could, has and have. Only one of the boys. ಈಗ ಬಾಯ್ಸ್ ಅನ್ನೋದು ಪ್ಲೂರಲ್. ಇಷ್ಟೂ ಜನ ಬಾಯ್ಸಲ್ಲಿ ಒಬ್ಬ ಮಾತ್ರ ಒನ್ ಆಫ್ ದಿ ಬಾಯ್ಸ್ ಡ್ಯಾಶ್ ನಾಟ್ ಡನ್ ದಿ ಹೋಮ್ವರ್ಕ್. ಅಂದರೆ ಕ್ಯಾನ್ ನಾಟ್ ಡನ್ ಬರೋದಿಲ್ಲ. ಕ್ಯಾನ್ ಅಂತ ಹೇಳಿದರೆ ಪ್ರೆಸೆಂಟಲ್ಲಿ ಬರೋವಂಥದ್ದು, ಅದು ಪಾಸ್ಟಿಗೆ ಬರಲ್ಲ. ಯಾಕೆಂದರೆ ಎಸ್ಟರ್ಡೇ ಅನ್ನೋದು ಪಾಸ್ಟಲ್ಲಿ ಆಲ್ರೆಡಿ ಇದೆ. ಸೊ ಕ್ಯಾನ್ ಈಸ್ ರೂಲ್ಡ್ ಔಟ್. ಕುಡ್, ಓನ್ಲಿ ಒನ್ ಆಫ್ ದಿ ಬಾಯ್ಸ್ ಕುಡ್ ನಾಟ್ ಡನ್ ದಿ ಹೋಮ್ವರ್ಕ್. ಕುಡ್ ನಾಟ್ ಡನ್ ಅನ್ನೋದು ಬರಲ್ಲ, ಬಿಕಾಸ್ ಕುಡ್ಡು ಪಾಸ್ಟು, ಡನ್ನು ಪಾಸ್ಟು ಆಲ್ರೆಡಿ. ಸೊ ಟು ಪಾಸ್ಟ್ ಟೆನ್ಸಸ್, no, it won't work out in the same sentence. So could is also ruled out. Only one of the boys has not done the homework given yesterday. So this is correct because only one singular. So has singular. ಹಾಗಾಗಿ has not done the homework given yesterday. have ಅನ್ನೋದು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, have ಬರೋದು ಪ್ಲೂರಲ್ಗೆ, ನಾಟ್ ಫಾರ್ ಸಿಂಗ್ಯುಲರ್. ಆದರೆ ಓನ್ಲಿ ಒನ್ ಅಂತಂದರೆ ಇದು ಸಿಂಗ್ಯುಲರ್ಗೆ ಯೂಸ್ ಮಾಡೋವಂಥದ್ದು ಹ್ಯಾಸ್. ಓಕೆ, ಬಟ್ ಹ್ಯಾವ್ ಅಂದರೆ ಪ್ಲೂರಲ್ಗೆ ಯೂಸ್ ಮಾಡೋದು. ಸೊ ದಿಸ್ ಇಸ್ ನಾಟ್ ದೇರ್ ಆ್ಯಂಡ್ ದೇರ್ ಫಾರ್ ವಿ ಹ್ಯಾವ್ ಫಿಲ್ಡ್ ದ ಬ್ಲ್ಯಾಂಕ್ ವಿತ್ ದ ವರ್ಡ್ has. ಓಕೆ, ಒನ್ ಆಫ್ ದಿ ಬಾಯ್ಸ್ ಹ್ಯಾಸ್ ನಾಟ್. ಸೊ ಈ ಬಾಯ್ಸನ್ನ ನೀವು ತಗೋಬಾರ್ದು, ಓನ್ಲಿ ಒನ್ನನ್ನು ತಗೋಬೇಕು. ಬಾಯ್ಸ್ ಪ್ಲೂರಲ್ ಇರೋದ್ರಿಂದ ಹ್ಯಾವ್ ಅಂತ ಹೇಳಿದರೆ ತಪ್ಪು. ಯಾಕೆಂದರೆ ಇಲ್ಲಿ ಸಬ್ಜೆಕ್ಟ್ ನಾವು ಮಾತಾಡ್ತಾ ಇರೋದು ಓನ್ಲಿ ಒನ್ ಆಫ್ ದ ಬಾಯ್ಸ್. ಅಷ್ಟು ಜನ ಬಾಯ್ಸಲ್ಲಿ ಒಬ್ಬ ಮಾತ್ರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೋಮ್ವರ್ಕನ್ನು, ಅದು ಸಿಂಗ್ಯುಲರಲ್ಲಿರೋದ್ರಿಂದ ಹ್ಯಾಸೇ ಬರಬೇಕು. ಆಯಿತಾ? ದೆನ್ ನೆಕ್ಸ್ಟ್ ಒನ್, we must avail ourselves dash every opportunity that comes our way. ಅರ್ಥ ಮಾಡ್ಕೊಳ್ಳಿ. ಇವಾಗ ಇದ್ರ ಅರ್ಥ ಏನು? ನಾವು ಪ್ರತಿಯೊಂದು ಅವಕಾಶ ಏನು ಬರ್ತಾ ಇದೆ ಅದರ ಉಪಯೋಗವನ್ನು ಪಡ್ಕೋಬೇಕು. we must avail ourselves, ಪಡ್ಕೋಬೇಕು. ourselves dash every opportunity that comes dash our way. ಸರಿ, ಈಗ ಯಾವ್ದು ಆಪ್ಷನ್ಸ್ ಏನೇನಿದೆ ಇಲ್ಲಿ? 2 to 2 ಎರಡು ಅಲ್ವಾ? ಸೊ ಹಾಗಾಗಿ ಅಲ್ಲಿ ಫಸ್ಟು ಟು ಸೆಕೆಂಡ್ ಆಲ್ಸೋ 2 ಅಂತ ಒಂದು ಆಪ್ಷನ್ ಇದೆ. ದೆನ್ ಸೆಕೆಂಡ್ ಒನ್ ಬಂದು ಒಂದು ಆನ್, ಅನದರ್ ಒನ್ ಇನ್, ಆಫ್ ಆ್ಯಂಡ್ ಇನ್, ಅಗೇನ್ಸ್ಟ್ ಆ್ಯಂಡ್ ಫಾರ್. ವಿ ಮಸ್ಟ್ ಅವೈಲ್ ಅವರ್ ಸೆಲ್ಸ್ ಟು ಎವ್ರಿ ಆಪರ್ಚುನಿಟಿ ದಟ್ ಕಮ್ಸ್ ಟು ಅವರ್ ವೇ. ಅದು ಕರೆಕ್ಟ್ ಬರ್ತಾ ಇಲ್ಲ. ಮೀನಿಂಗ್ ವೈಸ್ ಇಟ್ ಈಸ್ ರಿಯಲಿ ನಾಟ್ ರಿಯಲಿ ಗೆಟಿಂಗ್ ಕರೆಕ್ಟ್. ಓಕೆ, ಅಂದರೆ ಕರೆಕ್ಟ್ ಆಗೋದು ಫಿಕ್ಸ್ ಆಗ್ತಾ ಇಲ್ಲ ಅದು. ಹಾಗಾಗಿ ನೆಕ್ಸ್ಟ್ ಒನ್ ಆನ್ ಆ್ಯಂಡ್ ಇನ್. ವಿ ಮಸ್ಟ್ ಅವೈಲ್ ಅವರ್ ಸೆಲ್ಸ್ ಆನ್ ಎವ್ರಿ ಆಪರ್ಚುನಿಟಿ ದಟ್ ಕಮ್ಸ್ ಇನ್ ಅವರ್ ವೇ. ಅದು ಒಂದು ಸ್ವಲ್ಪ ಒಂಥರ ಮಿಸ್ ಮ್ಯಾಚ್ ಆಗ್ತಾ ಇದೆ. ಬಿಕಾಸ್ ಒನ್ ಥಿಂಗ್ ಇಸ್ ದಟ್ ವೆನ್ ಯು ಸ್ಪೀಕ್ ಲ್ಯಾಂಗ್ವೇಜ್ ಅನ್ನೋವಾಗ ನಿಮಗೆ ನ್ಯಾಚುರಲ್ ಆಗಿ ಆಟೋಮ್ಯಾಟಿಕಲಿ ಯು ಕಮ್ ಟು ನೋ ವೆದರ್ ಇಟ್ ಈಸ್ ಆನ್, ಇನ್, ಆಫ್, ಯಾವುದು ಬರಬೇಕು ಅನ್ನೋದು. ದಿಸ್ ಕಮ್ಸ್ ವಿತ್ ಪ್ರಾಕ್ಟೀಸ್. ಓಕೆ, ಅದು ನೀವು ಓದಿ ಹೇಳಿದಾಗ ಅಥವಾ ನೀವು ಓದಿ ನೋಡಿದಾಗ ಅದು ನಿಮಗೆ ಕರೆಕ್ಟಾಗಿ ಅಲ್ಲಿ ಫಿಕ್ಸ್ ಆಗ್ತಿಲ್ಲ ಅನ್ನೋದು ನಿಮ್ಗೆ ಅನಿಸುತ್ತೆ. ಓಕೆ, ಸೊ ನಾವು ವಿ ಮಸ್ಟ್ ಅವೈಲ್ ಅವರ್ ಸೆಲ್ಸ್ ಆಫ್ ಎವ್ರಿ ಆಪರ್ಚುನಿಟಿ ದಟ್ ಕಮ್ಸ್ ಇನ್ ಅವರ್ ವೇ.
Okay, let us see now. We must avail ourselves of every opportunity that comes in our way. ನಮ್ಮ ದಾರಿಯಲ್ಲಿ, ಜೀವನದ ದಾರಿಯಲ್ಲಿ ಬರುವಂತಹ ಪ್ರತಿ ಅವಕಾಶವನ್ನು ಸಹ ನಾವು ಯೂಸ್ ಮಾಡ್ಕೋಬೇಕು. ಸೊ ಆಫ್ ಆ್ಯಂಡ್ ಇನ್ ಆರ್ ಕರೆಕ್ಟ್. ಟು ಆ್ಯಂಡ್ ಟು ಇಟ್ಸ್ ನಾಟ್ ಮ್ಯಾಚಿಂಗ್ ದೇರ್. ಆನ್ ಆ್ಯಂಡ್ ಇನ್ ಆಲ್ಸೋ ವಿ ಮಸ್ಟ್ ಅವೈಲ್ ಆರ್ ಸೆಲ್ಸ್ ಆನ್ ಎವ್ರಿ ಆಪರ್ಚುನಿಟಿ ಇಸ್ ನಾಟ್ ರೈಟ್. ಇನ್ ಇಸ್ ಕರೆಕ್ಟ್, ಬಟ್ ಆನ್ ಅಲ್ಲಿ ಕರೆಕ್ಟ್ ಬರ್ತಾ ಇಲ್ಲ. ದೆನ್ ವಿ ಮಸ್ಟ್ ಅವೈಲ್ ಅವರ್ ಸೆಲ್ಸ್ ಅಗೇನ್ಸ್ಟ್ ಎವ್ರಿ ಆಪರ್ಚುನಿಟಿ ದಟ್ ಕಮ್ಸ್ ಫಾರ್ ಅವರ್ ವೇ. ಇದೆರಡೂ ಕರೆಕ್ಟ್ ಬರ್ತಾ ಇಲ್ಲ. ಸೊ ದ ಓನ್ಲಿ ರೈಟ್ ಆಪ್ಷನ್ ದಟ್ ಈಸ್ ಫಿಟ್ಟಿಂಗ್ ಹಿಯರ್ ಈಸ್ ಆಫ್ ಆ್ಯಂಡ್ ಇನ್. ವಿ ಮಸ್ಟ್ ಅವೈಲ್ ಆರ್ ಸೆಲ್ಸ್ ಆಫ್ every opportunity that comes in our way. Okay, so this is the right answer. Then next one, 700 men worked for 10 years to dash the Borobudur temple in Java to its former glory. ಈಗ ಇದು ಇನ್ಸ್ಟೆಂಟ್ ಆಗಿ ನಮಗೆ ಯಾವ ಸಬ್ಜೆಕ್ಟನ್ನು ಹೇಳ್ತಾ ಇದೆ? ಒಂದು ಟೆಂಪಲನ್ನು, ವಿ ಆರ್ ಟಾಕಿಂಗ್ ಅಬೌಟ್ ಎ ಟೆಂಪಲ್ ಇನ್ ಜಾವಾ, ಓಕೆ, ಇನ್ ಇಂಡೋನೇಷ್ಯಾ. ಅಲ್ಲಿ ಒಂದು ಟೆಂಪಲನ್ನು ಮತ್ತೆ ಹಳೆಯ ಒಂದು ವೈಭವಕ್ಕೆ ತಗೊಂಡು ಬರೋದು. ಹಳೆಯ ವೈಭವಕ್ಕೆ ತಗೊಂಡು ಬರೋದಕ್ಕೆ 700 ಜನರು ಅದನ್ನು ಕೆಲಸ ಮಾಡಿ 10 ವರ್ಷ ಕೆಲಸ ಮಾಡಿ ದೇ ಬ್ರಾಟ್ ಇಟ್ ಟು ಇಟ್ಸ್ ಫಾರ್ಮರ್ ಗ್ಲೋರಿ. ಫಾರ್ಮರ್ ಅಂತಂದರೆ ಮೊದಲಿನ ವೈಭವಕ್ಕೆ, ಫಾರ್ಮರ್ ಅಲ್ಲ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಫಾರ್ಮರ್ ಅಂದರೆ ಮೊದಲಿನ ವೈಭೋಗಕ್ಕೆ ಅದನ್ನು ತಗೊಂಡು ಬಂದರು ಅಂತ ಹೇಳಿ. ಸರಿ, ಈಗ 700 men worked for 10 years to bring back ಅಂತಂದ್ರೇನು? ಅದನ್ನು ಮೊದಲಿನ ಹಾಗೆ ಅದರ ಹಳೆಯ ವೈಭವವನ್ನು ತಗೊಂಡು ಬರೋದಕ್ಕೆ. ಇಲ್ಲಿ ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ ಟು ಬ್ರಿಂಗ್ ಬ್ಯಾಕ್ ದ ಗ್ಲೋರಿ ಅನ್ನೋದಕ್ಕೆ? ಬೇರೆ ಬೇರೆ ಪದಗಳು ಕೊಟ್ಟಿದ್ದಾರೆ. ವಿಚ್ ಒನ್ ಕ್ಯಾನ್ ಬಿ ಸೂಟೇಬಲ್ ದೇರ್? ಟು ರಿಸ್ಟೋರ್, ಗಿವ್, ರಿವೈವ್, ಕ್ರಿಯೇಟ್. ಸೊ ಯಾವ್ದು ಕರೆಕ್ಟ್ ಬರುತ್ತೆ ಅಲ್ಲಿ? ಟು ಬ್ರಿಂಗ್ ಬ್ಯಾಕ್ ದಿ ಫಾರ್ಮರ್ ಗ್ಲೋರಿ ಅಂತಂದರೆ, ರೀಸ್ಟೋರ್ ಅಂತಂದ್ರೆ ಏನು ಅರ್ಥ? ಮೊದಲು ಹೇಗಿತ್ತು ಅದೇ ಒಂದು ಸಿಚುವೇಶನ್ಗೆ ತಗೊಂಡು ಬರೋದನ್ನು ರೀಸ್ಟೋರಿಂಗ್. ರೀ ಅಂತಂದರೆ ಪುನರ್ ಅಂತ ಹೇಳಿ ಅರ್ಥ. ಸ್ಟೋರಿಂಗ್ ಅಂತ ಹೇಳಿದ್ರೆ, ರೀಸ್ಟೋರ್ ಅಂತ ಅಂದರೆ ಟು ಬ್ರಿಂಗ್ ಬ್ಯಾಕ್, ಟು ಗಿವ್ ಬ್ಯಾಕ್ ದ ಸೇಮ್ ಗ್ಲೋರಿ ಅಂತ ಹೇಳಿ. ಗಿವ್ ಅಂತಂದರೆ ಕೊಡೋದು, ಅಂದರೆ ಮೊದಲಿನ ವೈಭೋಗವನ್ನು ಕೊಡೋದು. ಅಂದರೆ ಅರ್ಥಗಳು ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇದೆ, ಬಟ್ ವಿಚ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತ ನಾವು ನೋಡ್ತಾ ಇರುವಂಥದ್ದು. ಸೊ ಗಿವ್ ಅನ್ನೋದು ಕೊಡೋದು. ರಿವೈವ್ ಅಂತ ಹೇಳಿದ್ರೆ ಯಾವುದು ಕಂಪ್ಲೀಟ್ ಆಗಿ ಆ್ಯಕ್ಟಿವ್ ಆಗೇ ಇಲ್ವೋ, ಜೀವಂತವಾಗೇ ಇಲ್ವೋ, ಅದನ್ನು ಮತ್ತೆ ಪುನರ್ಜೀವನ ಮಾಡ್ತಾ ಇರುವಂಥದ್ದು. ಕ್ರಿಯೇಟ್ ಅಂತ ಅಂದರೆ ಹೊಸದಾಗಿ ಸೃಷ್ಟಿಸುವಂಥದ್ದು. ಸೊ ಇದರಲ್ಲಿ ಮೊದಲಿನ ಒಂದು ಇದನ್ನು ಇದಕ್ಕೆ ತಗೊಂಡು ಬರೋದು ರೀಕ್ರಿಯೇಟ್. ಸೊ ಯಾವುದು ನಮಗೆ ಸೂಟೇಬಲ್ ಅನಿಸುತ್ತೆ? ನಾವು ರೀಸ್ಟೋರ್ ಈಸ್ appearing to be the better one. Give ಆಗ್ತಾ ಇಲ್ಲ, though it gives meaning there, but still the better meaning. Revive ಅಂತ ಹೇಳಿದ್ರೆ ಸತ್ತಿರೋದನ್ನ ಮತ್ತೆ ಜೀವಂತವಾಗಿ ಗೊಳಿಸುವಂಥದ್ದು. ಇದು ಸತ್ತಿಲ್ಲ, ಬಟ್ ದೆನ್ ಏನು ಹಳೆ ವೈಭವ ಇಲ್ಲ, ಆ ಹಳೆ ವೈಭವನ ನಾವು ಅದನ್ನು ಮತ್ತೆ ಅದಕ್ಕೆ ತಲುಪಿಸ್ತಿದ್ದೀವಿ ಅಂತ ಹೇಳಿ. ಸೊ ರಿವೈವ್ ಆಗಲ್ಲ, ಕ್ರಿಯೇಟ್ ಆಗೋದಿಲ್ಲ. ಸೊ ದ ಓನ್ಲಿ ಆಪ್ಷನ್ ಈಸ್ ರೀಸ್ಟೋರ್, ಅಂದರೆ ಮೊದಲು ಅದನ್ನು ವಾಪಸ್ ಮಾಡೋವಂಥದ್ದು, ಮೊದಲಿನ ಸೌಂದರ್ಯ, ಮೊದಲಿನ ವೈಭೋಗಕ್ಕೆ. ಸೊ ವಿ ಆರ್ restoring it, ಅಂದರೆ bringing back the same glory, former glory, with the help of 700 people working on the temple. ಸೊ ಈ ರೀತಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಹಾಗಾಗಿ ನಿಮಗೆ 4 ಪದಗಳು ಸರಿ ಅಂತ ಅನ್ಸಿದ್ರು ಯು ಹ್ಯಾವ್ ಟು ಪಿಕ್ ಔಟ್ ದ ರೈಟ್ ವರ್ಡ್ ದೇರ್. ಆಲ್ ರೈಟ್, ದೆನ್ ನೆಕ್ಸ್ಟ್ ಒನ್. They did not know where they dash from. ಈಗ ಇಲ್ಲಿ ನೋಡಿ, they did not know. did ಅನ್ನೋದು past tense. ಓಕೆ, ಇದು ಏನು? ಅವರು ಎಲ್ಲಿಂದ ಬಂದಿದ್ರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ದೇ ಡಿಡ್ ನಾಟ್ ನೋ, ದೇ ಡಿಡ್ ನಾಟ್ ನೋ, ಅವ್ರಿಗೆ ಅದೇ ಅವ್ರಿಗೆ ಗೊತ್ತಿರಲಿಲ್ಲ. ದೇ ಡಿಡ್ ನಾಟ್ ನೋ ವೇರ್ ದೇ ಡ್ಯಾಶ್ ಫ್ರಮ್, ಅವರಿಗೆ ಗೊತ್ತಿರಲಿಲ್ಲ. ದೇ ಡಿಡ್ ನಾಟ್ ನೋ. ಡಿಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಕಮ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಓಕೆ, ಹ್ಯಾಡ್ ಕಮ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್. ಹ್ಯಾಸ್ ಕಮ್ ಈಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. have come plural, present participle. Okay, now they did not know where
ದೇ ಕಮ್ ಫ್ರಮ್ ಬರೋದಿಲ್ಲ, ಏಕೆಂದರೆ ಇದು ಪಾಸ್ಟಲ್ಲಿದೆ. ಹಾಗಾಗಿ ಇದು ಸಹ ಪಾಸ್ಟಲ್ಲೇ ಇರಬೇಕು, ಪಾಸ್ಟ್ ಪಾರ್ಟಿಸಿಪಲಲ್ಲಿ ಇರಬೇಕು. ಇದು ಪಾಸ್ಟಲ್ಲಿರುವಾಗ ಅದು ಸಹ ಪಾಸ್ಟಲ್ಲಿ ಬೇಕು, ಬಿಕಾಸ್ 2 ವರ್ಬ್ಸಲ್ಲಿದೆ. ದೇ ಡಿಡ್ ನಾಟ್ ನೋ ಈಸ್ 1 ಸೆಂಟೆನ್ಸ್, ವೇರ್ ದೇ ಡ್ಯಾಶ್ ಫ್ರಮ್ ಈಸ್ ಅನದರ್ ಸೆಂಟೆನ್ಸ್. ಅಕಸ್ಮಾತ್ ಒಂದೇ ಸೆಂಟೆನ್ಸಲ್ಲಿ 2 ಪಾಸ್ಟ್ ಟೆನ್ಸ್ ಯಾವಾಗ ಬರೋದಿಲ್ಲ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಪ್ಲೀಸ್ ರಿಮೆಂಬರ್, ದೇ ಡಿಡ್ ನಾಟ್ ಮೆಟ್ ದೆಮ್. ಇದು ತಪ್ಪು, ಯಾಕೆಂದರೆ ಒಂದೇ ಸೆಂಟೆನ್ಸಲ್ಲಿ 2 ಪಾಸ್ಟ್ ಟೆನ್ಸ್ ಬರೋದಿಲ್ಲ. ದೇ ಡಿಡ್ ನಾಟ್ ವೆಂಟ್, ತಪ್ಪು ನೋಡಿ. ದೇ ಡಿಡ್ ನಾಟ್ ಮೆಟ್, ದೇ ಡಿಡ್ ನಾಟ್ ವೆಂಟ್ ತಪ್ಪಾಗತ್ತೆ. ಏನು ಬರಬೇಕು? ದೇ ಡಿಡ್ ನಾಟ್ ಗೋ, ಅವರು ಹೋಗಲಿಲ್ಲ. ದೇ ಡಿಡ್ ನಾಟ್ ಮೀಟ್, ದೆನ್ ದೇ ಡಿಡ್ ನಾಟ್ ಗೋ. ಆಲ್ ರೈಟ್, ಇಲ್ಲಿ ದೇ ಡಿಡ್ ನಾಟ್ ಮೀಟ್ ಒರಿಜಿನಲ್ ವರ್ಡ್ ಹಾಕಬೇಕು. ಒಂದು ಪಾಸ್ಟ್ ಟೆನ್ಸು ಒಂದು ಸೆಂಟೆನ್ಸ್ಗೆ ಸಾಕು. ಆಮೇಲೆ ದೇ ಡಿಡ್ ನಾಟ್ ಗೋ ಅಂತ ಅಂದಾಗ ಈ ವರ್ಬ್ಗೆ ಪಾಸ್ಟ್ ಟೆನ್ಸ್ ಇಲ್ಲಿ ಆಲ್ರೆಡಿ ಬಂದಿದೆ. ಸೊ ಒಂದೇ ವರ್ಬ್ಗೆ 2 ಪಾಸ್ಟ್ ಟೆನ್ಸ್ ಬೇಡ. ಆಲ್ ರೈಟ್, ಇಲ್ಲಿ ವರ್ಬ್ ಯಾವುದು? ಮೆಟ್ ಇದೆ. ಸೊ ಅಂದರೆ ಅದನ್ನು ಒರಿಜಿನಲ್ ಮಾಡಿ, ಬಿಕಾಸ್ ಡಿಡ್ ಆಲ್ರೆಡಿ ಪಾಸ್ಟ್ ಟೆನ್ಸ್ ಬಂದಾದಮೇಲೆ ಅಲ್ಲಿ ದೇ ಡಿಡ್ ನಾಟ್ ಮೆಟ್, ಮೀಟ್ ಪಾಸ್ಟ್ ಟೆನ್ಸ್ ಬಂದು ಮೆಟ್. ಸೊ 2 ಪಾಸ್ಟ್ ಟೆನ್ಸಸ್ ಇನ್ ದ ಸೇಮ್ sentence is not correct. So ಇಲ್ಲಿ they did not meet, they did not go. ಓಕೆನಾ? ಸೊ ಇದು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸಿದ್ದು. ಆದರೆ ಇಲ್ಲಿ 2 ಸೆಂಟೆನ್ಸ್ ಇದೆ ಇಂಡಿಪೆಂಡೆಂಟ್ ಆಗಿ, ದೋ ಇಟ್ ಈಸ್ ಕಂಬೈನ್ಡ್ ಆದರೂ ಸಹ ವಿ ಕ್ಯಾನ್ ಸ್ಪ್ಲಿಟ್ ದೆಮ್. ದೇ ಡಿಡ್ ನಾಟ್ ನೋ ಈಸ್ 1 ಸೆಂಟೆನ್ಸ್, ಆ್ಯಂಡ್ ವೇರ್ ದೇ ಕೇಮ್, ದಟ್ ಮೀನ್ಸ್ ಕಂಟಿನ್ಯೂಯೇಷನ್ ಆಫ್ ಇಟ್. ಸೊ ವೇರ್ ದೇ ಡ್ಯಾಶ್ ಅಂದರೆ ಇನ್ನೊಂದು ವರ್ಬ್ ಬರಬೇಕಿಲ್ಲಿ. ಸೊ ಇಲ್ಲಿ ಓಕೆ, ದಿಸ್ ಇಸ್ ದ ಲಿಂಕ್. ನಾವು ರಿಲೇಟಿವ್ ಇದನ್ನ ಪ್ರೊನೌನ್ ಅಂತ ಕರಿತೀವಿ, ಅದನ್ನು ಲಿಂಕ್ ಮಾಡೋ ಅಂಥದ್ದು. ಸೊ ದೇ ಡಿಡ್ ನಾಟ್ ನೋ ವೇರ್ ದೇ ಹ್ಯಾಡ್ ಕಮ್ ಫ್ರಮ್. ಇಲ್ಲಿ ಹ್ಯಾಡ್ ಕಮ್ ಅಂತ ಬರಬೇಕು, ಯಾಕಂದರೆ ದೇ ಡಿಡ್ ನಾಟ್ ನೋ ವೇರ್ ದೇ ಹ್ಯಾವ್ ಕಮ್ ಫ್ರಮ್ ಬರೋದಿಲ್ಲ, ಯಾಕೆಂದರೆ ಇಲ್ಲಿ ಡಿಡ್ ಪಾಸ್ಟ್ ಟೆನ್ಸ್ ಆಲ್ರೆಡಿ ಇದೆ. ಆಮೇಲೆ ವೇರ್ ದೇ ಹ್ಯಾವ್ ಕಮ್ ಫ್ರಮ್, ಇಲ್ಲಿ ನೋಡಿ ದೇ ಡಿಡ್ ನಾಟ್ ನೋ ವೇರ್ ದೇ ಹ್ಯಾವ್ ಕಮ್ ಫ್ರಮ್. ಇಲ್ಲ ಅಕಸ್ಮಾತ್ ಇಲ್ಲಿ ಹ್ಯಾವ್ ಹಾಕಿದ್ವಿ ಅಂದರೆ ಅದು ಸೂಟೇಬಲ್ ಆಗ್ತಾ ಇಲ್ಲ, ಬಿಕಾಸ್ ದೇರ್ ಈಸ್ ಸಮ್ ಟೈಪ್ ಆಫ್ ಮಿಸ್ ಮ್ಯಾಚ್ ದೇರ್ ಇನ್ ದ ಟೆನ್ಸಸ್. ಇನ್ನು ಹ್ಯಾಸ್ ಕಮ್ ಅಂತೂ ಬರೋದಿಲ್ಲ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಪ್ಲೂರಲ್. ಇಲ್ಲಿ ಹ್ಯಾಸ್ ಅಂತ ಅಂದರೆ ಸಿಂಗ್ಯುಲರ್. ಹಾಗಾಗಿ ಅವರು ಎಲ್ಲಿಂದ ಬಂದಿದ್ದರು. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟಾಕ್ ಅಬೌಟ್ ಇಟ್. ಈಗ ಸಿ ರಿಮೆಂಬರ್, ಫಾರ್ ಎಕ್ಸಾಂಪಲ್, ಇದು ನೋಡ್ಕೊಳ್ಳಿ, 2 ವರ್ಬ್ಸ್ ಇದೆ ಇಲ್ಲಿ. ಇದು ನೋಡಿ, ದಿಸ್ ಇಸ್ ಟ್ರೈನ್, ಇಟ್ಸ್ ಅ ನೌನ್. ಓಕೆ, ಹ್ಯಾಡ್ ಲೆಫ್ಟ್ ಅನ್ನೋದು ಒಂದು ವರ್ಬ್ ಫ್ರೇಸ್ ಇದೆ. ವೆನ್ ದೇ ಅರೈವ್ಡ್ ಅನ್ನೋದು ಒಂದು ವರ್ಬ್ ಇದೆ. ಈಗ 2 ವರ್ಬ್ ಇದೆ. ಈ 2 ವರ್ಬಲ್ಲಿ ಯಾವುದು ಫಸ್ಟ್ ಆಗಿದ್ದು, ಯಾವುದು ಸೆಕೆಂಡ್ ಆಗಿದ್ದು ಆಲೋಚನೆ ಮಾಡಿ. ದ ಟ್ರೈನ್ ಹ್ಯಾಡ್ ಲೆಫ್ಟ್ ವೆನ್ ದೇ ಅರೈವ್ಡ್ ಅಂದರೆ, ಈಗ 2 ವರ್ಬಲ್ಲಿ ಒಂದು ಬಂದು ಟ್ರೈನ್ ಹ್ಯಾಡ್ ಲೆಫ್ಟ್. ಓಕೆ, ಈಗ ದೇ ಅರೈವ್ಡ್ ನೋಡಿ. ಈಗ ಯಾವ್ದು ಫಸ್ಟ್ ಆಗಿದ್ದು? ಅವರು ಸ್ಟೇಷನ್ಗೆ ಬಂದರು. ಸ್ಟೇಷನ್ಗೆ ಬಂದಾಗ ಟ್ರೈನ್ ಹ್ಯಾಡ್ ಲೆಫ್ಟ್, ಟ್ರೈನ್ ಹೊರಟು ಹೋಗಿತ್ತು. ಸೊ ಈ 2 ಆ್ಯಕ್ಷನ್ಸಲ್ಲಿ, ವಿ ಆರ್ ಟಾಕಿಂಗ್ ಅಬೌಟ್ ವರ್ಬ್ ಅಂದರೆ ಆ್ಯಕ್ಷನ್ಸ್. ಈ 2 ಆ್ಯಕ್ಷನಲ್ಲಿ ಯಾವುದು ಫಸ್ಟ್ ಆ್ಯಕ್ಷನ್ ಆಗಿದ್ದು? ಮೊದಲು ಏನಾಗಿತ್ತು? ಟ್ರೈನ್ ಹ್ಯಾಡ್ ಲೆಫ್ಟ್. ದಿಸ್ ಈಸ್ ದ ಫಸ್ಟ್ ಆ್ಯಕ್ಷನ್. ಓಕೆ, ಈಗ ಅದಾದ ಮೇಲೆ ಇನ್ನು ನೆಕ್ಸ್ಟ್ ಆ್ಯಕ್ಷನ್ ಯಾವ್ದು ಬಂದಿದ್ದು? ದೇ ಅರೈವ್ಡ್. ಟ್ರೈನ್ ಹೋದ ಮೇಲೆ ಇವ್ರು ಬಂದಿದ್ದು. ಸೊ ದಿಸ್ ಈಸ್ ದ ಸೆಕೆಂಡ್ ಆ್ಯಕ್ಷನ್. ಈಗ ಫಸ್ಟ್ ಆ್ಯಕ್ಷನನ್ನು ನಾವು ರಿಮೋಟ್ ಪಾಸ್ಟ್ ಅಂತ ಕರಿತೇವೆ.
ಅಂದರೆ ಫಸ್ಟ್ ಯಾವುದಾಗಿದ್ದು ಟ್ರೈನ್ ಹ್ಯಾಡ್ ಲೆಫ್ಟ್, ರಿಮೋಟ್ ಪಾಸ್ಟ್, ಫಸ್ಟ್ ಪಾಸ್ಟ್ ಅದೇನೆ. ಓಕೆ, ಎರಡೂ ಪಾಸ್ಟೇ, ಆದರೆ ಫಸ್ಟ್ ಪಾಸ್ಟ್ ಅದು. ಸೆಕೆಂಡ್ ಪಾಸ್ಟ್ ಯಾವುದು? ಅರೈವ್ಡ್ ಅನ್ನೋದು ಸೆಕೆಂಡ್ ಪಾಸ್ಟ್. ಯು ಕಾಲ್ ಇಟ್ ಆಸ್ ರೀಸೆಂಟ್ ಪಾಸ್ಟ್. ಓಕೆನಾ? ಈ ಲೆಫ್ಟ್ ಆಲ್ಸೋ ಈಸ್ ದ ಪಾಸ್ಟ್ ಟೆನ್ಸ್ ಫಾರ್ ಲೀವ್, ಅರೈವ್ಡ್ ಈಸ್ ದ ಪಾಸ್ಟ್ ಟೆನ್ಸ್ ಫಾರ್ ಅರೈವ್. ಎರಡೂ ಪಾಸ್ಟ್ ಟೆನ್ಸೇ. ಆದರೆ ಫಸ್ಟ್ ಆ್ಯಕ್ಷನ್ ಯಾವುದಾಗಿದ್ದು? ಟ್ರೈನ್ ಹೊರಟೋಗಿದ್ದು, ಅದಾದಮೇಲೆ ಇವ್ರು ಬಂದಿದ್ದು. ಓಕೆ, ಎರಡೂ ಪಾಸ್ಟ್ ಟೆನ್ಸೇ. ಈಗ ಟ್ರೈನ್ ಹೊರಟೋಗಿದ್ದು ರಿಮೋಟ್ ಪಾಸ್ಟ್, ದಟ್ ಮೀನ್ಸ್ ಫಾರ್ ಪಾಸ್ಟ್. ರೀಸೆಂಟ್ ಪಾಸ್ಟ್ ಆಗಿದೇನು? ಇವ್ರು ಬಂದಿದ್ದು. ಓಕೆ, ಅದೇ ಥರ ಈಗ now you see they had come, they did not know from where they had come ಅನ್ನೋದು ನಾವು ಮಾತಾಡ್ತಾ ಇದ್ದೀವಿ. ಈಗ they had come from, ಓಕೆ, ಅವ್ರು ಫಸ್ಟು ಬಂದಿದ್ರು. ಓಕೆ, ರಿಮೋಟ್ ಪಾಸ್ಟ್, ದೇ ಹ್ಯಾಡ್ ಕಮ್, ರಿಮೋಟ್ ಪಾಸ್ಟ್. ಅವ್ರು ಕೇಳಿದ್ರೆ ಇವಾಗ ಅವ್ರಿಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಬಂದರು ಅಂತ ಹೇಳಿ. ರೀಸೆಂಟ್ ಪಾಸ್ಟ್. ಬೋತ್ ಆರ್ ಪಾಸ್ಟ್. ಹ್ಯಾಡ್ ಕಮ್, ದೇ ಡಿಡ್ ನಾಟ್ ನೋ. ಇಲ್ಲಿ ನೋಡಿ, ಕಮ್ ಆ್ಯಂಡ್ ನೋ ಇದು ಪ್ರೆಸೆಂಟಲ್ಲಿದೆ. ಯಾಕೆಂದರೆ ಹ್ಯಾಡ್ ಮತ್ತು ಡಿಡ್ ಪಾಸ್ಟ್ ತೊಗೊಂಡ್ಬಿಟ್ಟಿದೆ ಈ ಆ್ಯಕ್ಷನ್ಸ್ದು. ದೇ ಹ್ಯಾಡ್ ಕಮ್, ದೇ ಡಿಡ್ ನಾಟ್ ನೋ. ಸೊ ಫಸ್ಟ್ ಅವ್ರು ಬಂದರು, ಆದರೆ ಅವರು ಎಲ್ಲಿಂದ ಬಂದರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಬಂದಿರೋದು ಫಸ್ಟ್ ವರ್ಬ್. ಓಕೆ, ಗೊತ್ತಿಲ್ಲದೆ ಇರೋದು ಸೆಕೆಂಡ್ ಆ್ಯಕ್ಷನ್. ಎರಡು ಫಸ್ಟ್ ಪಾಸ್ಟ್, ಸೆಕೆಂಡ್ ಪಾಸ್ಟ್. ಆಲ್ ರೈಟ್. ಹಾಗಾಗಿ ಬರೀ ಕಮ್ ಸೆಟ್ ಆಗಲ್ಲ. ಹ್ಯಾಡ್ ಕಮ್ ಈಸ್ ಅ ರೈಟ್ ಆನ್ಸರ್. ಹ್ಯಾಸ್ ಕಮ್ ಈಸ್ ನಾಟ್ suitable. Have come also will not match here. So that is why we are having it as had come. So they did not know where they had come from. ಆಮೇಲೆ ಒನ್ ಮೋರ್ ಥಿಂಗ್, ಇಲ್ಲಿ ನೀವು ಫ್ರಮ್ ವೇರ್ ದೇ ಹ್ಯಾಡ್ ಕಮ್ ಅನ್ನೋದು ನಾವು ಹಾಕಬಾರ್ದು. ದಿಸ್ ಈಸ್ ಅ ರಾಂಗ್ ಯೂಸೇಜ್. ಯಾವತ್ತೂ ಸಹ ಪ್ರಿಪೋಸಿಷನ್ನ ವಿ ಶುಡ್ ಸಿ ದ್ಯಾಟ್ ಇಟ್ ಈಸ್ ಇನ್ ದ ಎಂಡ್ ಆಫ್ ದ ಸೆಂಟೆನ್ಸ್. ವೇರ್ ಆರ್ ಯು ಗೋಯಿಂಗ್ ಟು? ವೇರ್ ಆರ್ ಯು ಗೋಯಿಂಗ್? ಓಕೆ, ಗೋಯಿಂಗ್ ಅಂತ ಅಂದಾದರೂ ಸ್ಟಾಪ್ ಮಾಡಬಹುದು. ಅಥವಾ ಹೂ ಆರ್ ಯು ಟಾಕಿಂಗ್ ಟು? ನೋಡಿ, ಹೂ ಆರ್ ಯು ಟಾಕಿಂಗ್ ಟು? ಯಾರ ಹತ್ರ ಮಾತಾಡ್ತಿದ್ದೀರಾ? ಯಾರ ಜೊತೆ ಮಾತಾಡ್ತಿದ್ದೀರಾ? ವಿತ್ ಹೂಮ್ ಆರ್ ಯು ಟಾಕಿಂಗ್ ಅನ್ನೋದು ತಪ್ಪು. ಡೋಂಟ್ ಬಿಗಿನ್ ಎನಿ ಸೆಂಟೆನ್ಸ್ ವಿತ್ ಅ ಪ್ರಿಪೋಸಿಷನ್. ಓಕೆ, ಬಟ್ ಯು ಕ್ಯಾನ್ ಎಂಡ್ ಅ ಸೆಂಟೆನ್ಸ್ ವಿತ್ ಅ ಪ್ರಿಪೋಸಿಷನ್. ಸೊ ಬಿಗಿನಿಂಗಲ್ಲಿ ಕ್ವಶನ್ ವರ್ಡೇ ನಾವು ಯಾರ ಜೊತೆ ಮಾತಾಡ್ತಿದ್ದೀಯಾ ಅಂತ ಹೇಳೋವಾಗ ಅಲ್ಲಿ ನಾವು ಹಾಕೋದು ಏನು ಹಾಕ್ತೀವಿ ಅಲ್ಲಿ? ಯಾರ ಜೊತೆ? ಹೂ ಆರ್ ಯು ಟಾಕಿಂಗ್ ಟು? ಜೊತೆ ಅನ್ನೋದು ಕನ್ನಡದಲ್ಲಿ ಒಟ್ಟಿಗೆ ಬರುತ್ತೆ, ಯಾರ ಜೊತೆ ಅಂತೇಳಿ. ಬಟ್ ವೆನ್ ಯು ಸ್ಪೀಕ್ ಇಟ್ ಇನ್ ಇಂಗ್ಲೀಷ್ ಅನ್ನೋವಾಗ ಹೂ ಆರ್ ಯು ಟಾಕಿಂಗ್ ಟು? ಸೊ ಪ್ರಿಪೋಸಿಷನ್ಸ್ ವಿಲ್ ಬಿ ಇನ್ ದ ಎಂಡ್. ಓಕೆ, ಮಧ್ಯದಲ್ಲಿ ಬರುತ್ತೆ, ಬಟ್ ದೆನ್ ಇಲ್ಲಿ ಹೂ ವಿತ್ ಹೂಮ್ ಅಂತ ಹೇಳಿ ಬರೋದಿಲ್ಲ. ವಿತ್ ಹೂ ಆರ್ ಯು ಟಾಕಿಂಗ್ ಬರೋದಿಲ್ಲ, ಹೂ ಆರ್ ಯು ಟಾಕಿಂಗ್ ಟು. ಸಿಮಿಲರ್ಲಿ ವೇರ್ ದೇ ಹ್ಯಾಡ್ ಕಮ್ ಫ್ರಮ್ ಇದು ಕ್ವಶನ್ ಅಲ್ಲ. ದೇ ಡಿಡ್ ನಾಟ್ ನೋ ವೇರ್ ದೇ ಹ್ಯಾಡ್ ಕಮ್ ಫ್ರಮ್ ಈಸ್ ಅ ಸೆಂಟೆನ್ಸ್. ಓಕೆ, ಫ್ರಮ್ ವೇರ್ ದೇ ಹ್ಯಾಡ್ ಕಮ್ ಅನ್ನೋದು ತಪ್ಪಾಗತ್ತೆ. ಸೊ ಇದೆಲ್ಲ ಬಹಳ ಸೂಕ್ಷ್ಮ ಡೆಲಿಕೇಟ್ ವಿಷಯಗಳು ವೆನ್ ಯು ಆರ್ ಸ್ಟ್ರಕ್ಚರಿಂಗ್ ಅ ಸೆಂಟೆನ್ಸ್. ಆಲ್ ರೈಟ್. ಸೊ ರಿಮೆಂಬರ್ ದಿಸ್ ಡೆಲಿಕೇಟ್ ಥಿಂಗ್ಸ್ ಇದೆಲ್ಲನೂ. ಸೊ ಇದೆಲ್ಲ ಬೇಕು ನಮಗೆ. ಸೊ ಬಿ ವೆರಿ ಕೇರ್ಫುಲ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಓಕೆ, next one, the teacher gives. So this is in the present tense. So hagagi please remember that the teacher gives many examples to dash the idea contained in the poem. Hagagi ಒಂದು ಪಾಠ ಅಥವಾ ಒಂದು ಪದ್ಯವನ್ನು ಹೇಳ್ಕೊಡುವಾಗ the teacher gives ಕೊಡ್ತಾರೆ ಜನರಲ್ ಆಗಿ. ಆಲ್ ರೈಟ್. ಸೊ ಗಿವ್ಸ್ ಮೆನಿ ಎಕ್ಸಾಂಪಲ್ಸ್. ಯಾಕೆ? ಟು ಬ್ರಿಂಗ್ ಔಟ್ ದ ಐಡಿಯಾ ಕಂಟೆಂಟ್ ಇನ್ ದ ಪೋಯಮ್. ಅಂದರೆ ಏನು? ಐಡಿಯಾ, ಅದರಲ್ಲಿ ಏನಿದೆ ಐಡಿಯಾ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ಕೊಡ್ತಾರೆ ಅಂತ ಹೇಳಿ. ಟು ಅಲ್ಲಿ ಡ್ಯಾಶ್ ಇರೋದನ್ನು ಇವ್ರೇನೇನು ಕೊಟ್ಟಿದ್ದಾರೆ? ಟು ಬ್ರಿಂಗ್ ಔಟ್ ದಿ ಐಡಿಯಾ, ಟು ಬ್ರಿಂಗ್ ಇನ್ ದಿ ಐಡಿಯಾ, ಟು ಬ್ರಿಂಗ್ ಅಬೌಟ್ ದಿ ಐಡಿಯಾ, ಟು ಬ್ರಿಂಗ್ ಫೋರ್ತ್ ದಿ ಐಡಿಯಾ. ಈಗ ದ ಟೀಚರ್ ಗಿವ್ಸ್ ಮೆನಿ ಎಕ್ಸಾಂಪಲ್ಸ್ ಟು ಬ್ರಿಂಗ್ ಫೋರ್ತ್. ಟು ಬ್ರಿಂಗ್ ಫೋರ್ತ್ ಅಂತ ಹೇಳಿದ್ರೆ ಎಲ್ಲೋ ಆಳದಿಂದ ಹೊರಗೆ ತೆಗೆದು ಬ್ರಿಂಗ್ ಫೋರ್ತ್, ಒಂದು ನಿಮ್ಮ ಕಣ್ಣು ಮುಂದೆ ಇಡೋ ಅಂಥದ್ದು ಬ್ರಿಂಗ್ ಫೋರ್ತ್. ಟು ಬ್ರಿಂಗ್
ಬ್ರಿಂಗ್ ಔಟ್ ಅಂತ ಹೇಳಿದಾಗ ಟು ಬ್ರಿಂಗ್ ಔಟ್ ಅಂತ ಹೇಳಿದ್ರೆ ಸಿ ದ ವೆರಿ ಮೈನರ್ ಡಿಫ್ರೆನ್ಸ್ ಬಿಟ್ವೀನ್ ಟು ಬ್ರಿಂಗ್ ಫೋರ್ತ್ ಆ್ಯಂಡ್ ಟು ಬ್ರಿಂಗ್ ಔಟ್. ಟು ಬ್ರಿಂಗ್ ಔಟ್ ಅಂತ ಹೇಳಿದ್ರೆ ಅದನ್ನು ಹೊಸದಾಗಿ ಎಲ್ಲ ಬೇರೆ ಬೇರೆ ಥರ ಎಕ್ಸಾಂಪಲ್ಸನ್ನು ಕೊಟ್ಟು ಹೌ ಟು ಮೇಕ್ ಇಟ್ ಇವನ್ ಮೋರ್ ಕ್ಲಿಯರ್ ಬೈ ಗಿವಿಂಗ್ more examples to bring out the idea. So the idea is hidden somewhere. So to give that idea a better light, okay? So the teacher is giving several examples. So to bring out, the bring in is not suitable there. Bring about ಅಂತ ಹೇಳಿ ಸುತ್ತಿ ಬಳಸಿ ಅದರ ಬಗ್ಗೆ ಮಾತಾಡೋದು ಅಂತ ಆಗುತ್ತೆ. ಹಾಗಾಗಿ the right option would be to bring out. The teacher gives many examples to bring out. ಹೊರಗೆ ತಗೊಂಡ್ಬರೋದಕ್ಕೆ ಆ ವಿಷಯವನ್ನು ಆ ಐಡಿಯಾನ ನಿಜವಾದ ಒಂದು ಅರ್ಥದಲ್ಲಿ ಹೊರಗೆ ತಗೊಂಡು ಬರೋದಕ್ಕೆ ದ ಟೀಚರ್ ಗಿವ್ಸ್ ಮೆನಿ ಎಕ್ಸಾಂಪಲ್ಸ್. ಸೊ ಬ್ರಿಂಗ್ ಇನ್ ಮೇ ನಾಟ್ ವರ್ಕ್, ಬ್ರಿಂಗ್ ಅಬೌಟ್ ಈಸ್ ಆಲ್ಸೋ ನಾಟ್ ದೇರ್, ಬ್ರಿಂಗ್ ಫೋರ್ತ್ ಈಸ್ ಆಲ್ಸೋ ನಾಟ್ ಸೂಟೇಬಲ್. ಸೊ ದ ಟೀಚರ್ ಗಿವ್ಸ್ ಮೆನಿ ಎಕ್ಸಾಂಪಲ್ಸ್. ಈಗ ಬ್ರಿಂಗ್ ಈಸ್ ಆಲ್ ಕಾಮನ್. ಓಕೆ, ಸೊ ಈಗ ಇದು ಬ್ರಿಂಗ್ ಅನ್ನೋದು ಇಟ್ ಈಸ್ ಕಾಲ್ಡ್ ಆಸ್ ದ ವರ್ಬ್ ಅಲ್ವಾ. ಆಮೇಲೆ ಇಲ್ಲೇನಿದೆ ಔಟ್, ಇನ್, ಅಬೌಟ್, ಫೋರ್ತ್ ಇದೆಲ್ಲನೂ ಸಹ ದೇ ಆರ್ ಪ್ರಿಪೋಸಿಷನ್ಸ್. ಹಾಗಾಗಿ ನಾವು ಪ್ಲೀಸ್ ಅಬ್ಸರ್ವ್ ಒನ್ ಥಿಂಗ್ ಏನಂತ ಹೇಳಿದ್ರೆ ಬ್ರಿಂಗ್ ಈಸ್ ಕಾಮನ್, ಆದರೆ ಮೀನಿಂಗ್ ಈಸ್ ಚೇಂಜಿಂಗ್ ಓನ್ಲಿ ಬಿಕಾಸ್ ಆಫ್ ದ ಪ್ರಿಪೋಸಿಷನ್ ದೇರ್. ಸೊ ಆ ಪ್ರಿಪೋಸಿಷನಿಂದ ಆ ಅರ್ಥ ಚೇಂಜ್ ಆಗ್ತಾ ಇದೆ. ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಲುಕ್ ಇನ್, ಲುಕ್ away, look for. Okay, now look after. ಈಗ ನೋಡಿ, ಲುಕ್ ಅನ್ನೋದು ಇಟ್ ಈಸ್ ಕಾಮನ್, ಆದರೆ ಲುಕ್ ಇನ್ ಈಸ್ ಡಿಫ್ರೆಂಟ್ ಇನ್ ಮೀನಿಂಗ್ ಫ್ರಮ್ ಲುಕ್ ಅವೇ, ಲುಕ್ ಫಾರ್ ಇವೆಲ್ಲನೂ ಸಹ ಡಿಫ್ರೆಂಟ್ ಮೀನಿಂಗ್ಸ್. ಬಟ್ ದ ಕಾಮನ್ ವರ್ಡ್ ಈಸ್ ಲುಕ್ ವಿಚ್ ಈಸ್ ದ ವರ್ಬ್. ಓಕೆ, ಇಲ್ಲಿ ದ ಪ್ರಿಪೋಸಿಷನ್ ದಟ್ ಈಸ್ ಇನ್, ಅವೇ, ಫಾರ್, ಆಫ್ಟರ್ ಇದು ಪ್ರಿಪೋಸಿಷನ್. ವೆನ್ ಯು ಆ್ಯಡ್ ಅ ಪ್ರಿಪೋಸಿಷನ್ ಆಫ್ಟರ್ ಅ ವರ್ಬ್ ಇಟ್ ಬಿಕಮ್ಸ್ ಅ ಫ್ರೇಸಲ್ ವರ್ಬ್. ಲೈಕ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಇದ್ರು ಸಹ. ಓಕೆ, ಆ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸಲ್ಲಿ ಬೇರೆ ಬೇರೆ ಪದಗಳಿರುತ್ತೆ. ಇಲ್ಲಿ ಫ್ರೇಸಲ್ ವರ್ಬ್ ಅಂತ ಹೇಳುವಾಗ ವರ್ಬ್ ವಿಲ್ ಬಿ ಕಾಮನ್ ಬಟ್ ಪ್ರಿಪೋಸಿಷನ್ ವಿಲ್ ಚೇಂಜ್. ಓಕೆ, ಆ್ಯಂಡ್ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಪ್ರಿಪೋಸಿಷನ್ ದ ಮೀನಿಂಗ್ ವಿಲ್ ಚೇಂಜ್. ಓಕೆ, ಈಗ ಲುಕ್ ಇನ್ ಅಂತ ಹೇಳಿದ್ರೆ ಒಳಗೆ ನೋಡು, ಲುಕ್ ಇನ್ ಹೂ ಇಸ್ ದೇರ್, ಒಳಗೆ ನೋಡು, ರೂಮಲ್ಲಿ ಯಾರಿದ್ದಾರೆ, ಜಸ್ಟ್ ಲುಕ್ ಇನ್ ಆ್ಯಂಡ್ ಸಿ ಅಂತ, ದಟ್ ಈಸ್ ಅ ಸ್ಟ್ರೈಟ್ ಮೀನಿಂಗ್. ಲುಕ್ ಇನ್ ಅಂತಂದರೆ ಒಳಗೆ ನೋಡೋ ಅಂಥದ್ದು. ಲುಕ್ ಅವೇ ಅಂತ ಹೇಳಿದ್ರೇನು, ಲುಕ್ ಅವೇ ಅಂತ ಹೇಳಿದ್ರೆ ಅವರನ್ನು ನೋಡದೆ ಮುಖ ತಿರುಗಿಸ್ಕೊಂಡು ಹೋಗೋದು. ಲುಕ್ ಅವೇ, ಡೋಂಟ್ ಲುಕ್ ಅಟ್ ದೆಮ್. ಓಕೆ, ಸೊ ಲುಕ್ ಅವೇ ಮೀನ್ಸ್ ಮುಖ ತಿರುಗಿಸ್ಕೊಳ್ಳೋದು, ದಟ್ ಈಸ್ ದ ಮೀನಿಂಗ್ ಹಿಯರ್. ಲುಕ್ ಫಾರ್ ಅಂತಂದರೆ ಯಾವುದೋ ಹುಡುಕ್ತಾ ಇದ್ದೀವಿ, ವಿ ಆರ್ ಸರ್ಚಿಂಗ್ ಫಾರ್ ಅ ಗರ್ಲ್ ಹೂ ಮಿಸ್ಡ್ ಇನ್ ದ ಫೇರ್. ಯಾರು ಕಳೆದು ಹೋಗ್ಬಿಟ್ಟಿದ್ದಾರೆ, ವಿ ಆರ್ ಲುಕಿಂಗ್ ಫಾರ್ ದ್ಯಾಟ್. ಅಥವಾ ಪುಸ್ತಕ ಕಳೆದೋಗ್ಬಿಟ್ಟಿದೆ, ವಿ ಆರ್ ಲುಕಿಂಗ್ ಫಾರ್ ದ ಬುಕ್. ಅಲ್ಲಿ ವಿ ಆರ್ ಲುಕಿಂಗ್ ಅವೇ ಬರಲ್ಲ, ವಿ ಆರ್ ಲುಕಿಂಗ್ ಇನ್ ಬರೋದಿಲ್ಲ. ನಾವು ಲುಕ್ ಆಫ್ಟರ್ ಅಂತ ಹೇಳಿದ್ರೆ ಟು ಟೇಕ್ ಕೇರ್, ಅವ್ರನ್ನ ಚೆನ್ನಾಗಿ ಜೋಪಾನವಾಗಿ ನೋಡ್ಕೊಳ್ಳುವಂಥದ್ದು. ಲುಕ್ ಆಫ್ಟರ್, ವಿ ಹ್ಯಾವ್ ಟು ಲುಕ್ ಆಫ್ಟರ್ ಆರ್ ಪೇರೆಂಟ್ಸ್. ಓಕೆ, ಲುಕ್ ಆಫ್ಟರ್ ಅರ್ಥ ಆಯ್ತಾ. ಸೊ ಲುಕ್ ಎಲ್ಲದರಲ್ಲೂ ಕಾಮನ್, ಬಟ್ ಬಿಕಾಸ್ ಈ ಚೇಂಜ್ ಇನ್ ದ ಪ್ರಿಪೋಸಿಷನ್ಸ್ ಏನಿದೆ ಅದರಿಂದ ಮೀನಿಂಗ್ಸ್ ಚೇಂಜ್ ಆಗುತ್ತೆ. ಇದನ್ನು ನಾವು ಫ್ರೇಸಲ್ ವರ್ಬ್ಸ್ ಅಂತ ಕರಿತೇವೆ. ಸಿಮಿಲರ್ಲಿ ಬ್ರಿಂಗ್ ಔಟ್, ಬ್ರಿಂಗ್ ಇನ್, ಬ್ರಿಂಗ್ ಅಬೌಟ್, ಬ್ರಿಂಗ್ ಫೋರ್ತ್ ಫ್ರೇಸಲ್ ವರ್ಬ್. ಆದರೆ ಬ್ರಿಂಗ್ ಅಬೌಟ್ ಇದೆಲ್ಲ ಮೀನಿಂಗ್ಸ್ ಬೇರೆ ಬೇರೆ ಥರ ಇರುತ್ತೆ. ಇಲ್ಲಿ ದ ಟೀಚರ್ ಗಿವ್ಸ್ ಮೆನಿ ಎಕ್ಸಾಂಪಲ್ಸ್ ಟು ಬ್ರಿಂಗ್ ಔಟ್ ದಿ ಐಡಿಯಾ ಆಫ್ ದ ಪೋಯಮ್ ಅಂತ ಹೇಳಿದ್ರೇನು ಇಲ್ಲಿ ಬ್ರಿಂಗ್ ಔಟೇ ಬರಬೇಕು. ನೋ ಅದರ್ ಫ್ರೇಸಲ್ ವರ್ಬ್ ಈಸ್ ಸುಟೇಬಲ್ here. So please remember that if phrasal verbs ಈ ಥರ ಬರೋವಾಗ it is a bit confusing. You have to be very very alert. Okay, then the next one. She stood dash the crowd quite amazed. Now be very careful. She stood, it is in the past. Okay, she is a pronoun singular. ಇದು ಸಿಂಗ್ಯುಲರ್ ಪ್ರೊನೌನ್. ದ ಇಸ್ ಅನ್ ಆರ್ಟಿಕಲ್, ಕ್ರೌಡ್ ಇಸ್ ಅ ನೌನ್, ದೆನ್ ಕ್ವೈಟ್ ಅಡ್ವರ್ಬ್, ಅಮೇಸ್ಡ್. ಓಕೆ, ಅ ಫೀಲಿಂಗ್. ನಾವ್ ಯು ಸಿ ಶಿ ಸ್ಟುಡ್ ಡ್ಯಾಶ್ ದ ಕ್ರೌಡ್ ಕ್ವೈಟ್ ಅಮೇಸ್ಡ್ ಅಂದ್ರೇನು, ಆ ಒಂದು ಜನಜಂಗುಳಿಯಲ್ಲಿ ಅವಳೊಬ್ಬಳೇ ಅಲ್ಲಿ ಇದ್ದಾಳೆ.
ಅಲ್ಲಿ ಇದ್ದಾಳೆ. ಆಶ್ಚರ್ಯವಾಗಿ, ಅಮೇಜ್ಡ್ ಅಂದರೆ ಎಲ್ಲಿ ಹೋಗಲಿ, ಏನು ಮಾಡಲಿ, ಕಂಪ್ಲೀಟ್ಲಿ ವಂಡರ್ ಸ್ಟ್ರಕ್. ಶಿ ಡಸಂಟ್ ನೋ ವಾಟ್ ಟು ಡೂ. ಶಿ ಸ್ಟುಡ್ ಡ್ಯಾಶ್ ದ ಕ್ರೌಡ್ ಕ್ವೈಟ್ ಅಮೇಜ್ಡ್. ಓಕೆ, ಶಿ ಸ್ಟುಡ್ ಇನ್ ಟು ದ ಕ್ರೌಡ್ ಬರುತ್ತಾ? ಸಿ ಅಗೇನ್, ಇನ್ ಟು, ಅಮಂಗ್, ಇನ್, ವಿದಿನ್. ಆಲ್ ದೀಸ್ ಆರ್ ಪ್ರಿಪೋಸಿಷನ್ಸ್, ಓಕೆ, ವಿಚ್ ಆರ್ ಟೆಲಿಂಗ್ ಯು ವಾಟ್ the connection of the word nouns are in the sentence ಅಂತ ಹೇಳಿ. So the preposition tells you the nouns position as well as it gives the meaning to the sentence. So into is ruled out, adu barodilla. Among, she stood among the crowd quite amazed. Okay, among may be correct, barbahudu. Then she stood in the crowd quite amazed. She stood within the crowd within anta ಹೇಳುವಾಗ ಅದೇನೋ ಒಂದು ಚೌಕಟ್ಟಲ್ಲ. crowd ಅಂದ್ರೆ ಅದು without any boundaries it would have spread ಅಲ್ವಾ. ಸೊ ಈ ಎರಡು ರೂಲ್ ಔಟ್ ಆಗಿದೆ. ಇನ್ನು among the crowd is okay, but much better is she stood in the crowd. ಅವಳು ಕ್ರೌಡಿನ ಮಧ್ಯದಲ್ಲಿ ಇದ್ದಾಗ ಅವಳಿಗೆ she was amazed by the number of the people there. So she stood in the crowd quite amazed. So among ಆಗೋದಿಲ್ಲ, she stood in the crowd. So ಇದೆಲ್ಲನೂ ಸಹ prepositions. Into which are the prepositions? We have already seen of, in, at, then with, away, for, then in ಆಯಿತು, into, among, around, then from, to, along, by. ಇದೆಲ್ಲ ಜಸ್ಟ್ ಅ ಫ್ಯೂ ಎಕ್ಸಾಂಪಲ್ಸ್ ಆಫ್ ದ ಪ್ರಿಪೋಸಿಷನ್ಸ್. ಇಫ್ ಯು ಹ್ಯಾವ್ ನಾಟ್ ಹರ್ಡ್ ಅಬೌಟ್ ದೆಮ್, ಅಥವಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇವೇ ಪ್ರಿಪೋಸಿಷನ್ಸ್, ವಾಟ್ ಯು ಕಾಲ್ ಆಸ್ ವಿಭಕ್ತಿ ಪ್ರತ್ಯಯ ಅಂತ ಏನು ಹೇಳ್ತೀವಿ. ಆ ಸೆಂಟೆನ್ಸ್ ನೋಡಿಕೊಂಡು ನೌನು ಯಾವ ಪೊಸಿಷನಲ್ಲಿದೆ ಅಂತ ಹೇಳೋದೆ ಈ ಪ್ರಿಪೋಸಿಷನ್ಸ್. ಸೊ ಪ್ರಿಪೋಸಿಷನ್ಸ್ನ ನೀವು ಪಕ್ಕ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಆ ಸೆಂಟೆನ್ಸನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡೋದಕ್ಕೆ ಅಥವಾ ಅರೇಂಜ್ಮೆಂಟ್ ಮಾಡೋದಕ್ಕೆ, ದ ವರ್ಡ್ಸ್ ಇನ್ ದ ಸೆಂಟೆನ್ಸ್ ಟು ಅರೇಂಜ್ ದೋಸ್ ವರ್ಡ್ಸ್ ಇನ್ ದ ಸೆಂಟೆನ್ಸ್ ವಿಲ್ ಬಿ ವೆರಿ ವೆರಿ easy for you. So get right your prepositions first, okay? Then next one. Okay, now Madhu has not been able to recall where where dash. ಓಕೆ, ಮಧು ಅನ್ನೋದು ಒಂದು ಹುಡುಗಿ ಹೆಸರು. ಹ್ಯಾಸ್ ನಾಟ್ ಬೀನ್ ಏಬಲ್, ಇಲ್ಲಿವರೆಗೂ ಅವಳಿಗೆ ಗೊತ್ತಾಗ್ತಾ ಇಲ್ಲ ಅವಳು ಎಲ್ಲಿದ್ಲು. ಅರ್ಥ ಮಾಡ್ಕೊಳ್ಳಿ. ಮಧು ಹ್ಯಾಸ್ ಅವರು ಈ ಟೆನ್ಸನ್ನು ಕೊಟ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಹ್ಯಾಸ್ ನಾಟ್ ಬೀನ್ ಅಂತ ಅರ್ಥ ಏನು? ಇಲ್ಲಿವರೆಗೂ ಸಹ ಅವಳು ಎಲ್ಲಿಂದ ಬಂದಿರೋದು ಅನ್ನೋದನ್ನು ಅವಳಿಗೆ ರಿಕಾಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ರಿಕಾಲ್ ಮೀನ್ಸ್ ಟು ಥಿಂಕ್ ಬ್ಯಾಕ್, ಟು ರಿಮೆಂಬರ್. ರಿಕಾಲ್ ಅಂತ ಹೇಳಿದ್ರೆ ಹಳೇದನ್ನು ನೆನೆಸ್ಕೊಳ್ಳೋದು ರಿಕಾಲ್ ಅಂತ ಹೇಳಿ. ವೇರ್ ಶಿ ಲಿವ್ಡ, ವೇರ್ ಡಸ್ ಶಿ ಲಿವ್, ವೇರ್ ಡಿಡ್ ಶಿ ಲಿವ್, ಅಥವಾ ವೇರ್ ಶಿ ಲಿವ್ಡ್ the girl, adu. Okay, so Madhu has not been able to recall where she lived. andre avulu elli iddalu past tense alli. Where does she live ಅನ್ನೋದು ಬರೋದಿಲ್ಲ, because the meaning ಅದು ಸೂಟ್ ಆಗ್ತಾ ಇಲ್ಲ. Then did she live? Madhu has not been able to recall where did she live ಅನ್ನೋದು ಬರಲ್ಲ, because ಇಲ್ಲಿ has ಇದೆ, ಇಲ್ಲಿ did she live ಅನ್ನೋದು ಟೆನ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಲ್ಲಿ. ಇನ್ನು lived the girl ಅನ್ನೋದು ವರ್ಡ್ಸೇ ಮ್ಯಾಚ್ ಆಗ್ತಾ ಇಲ್ಲ. Therefore she has not been able to recall where she lived. ಅವಳು ಎಲ್ಲಿ ಇದ್ದಳು ಮೊದಲು ಅನ್ನೋದು ಇಲ್ಲಿವರೆಗೂ ಅವಳಿಗೆ ನೆನಪಿಗೆ ಬರ್ತಾ ಇಲ್ಲ. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಒನ್. You dash mad if you think I am going to show my answer sheet. ಅಂದರೆ ನಾನು ನಿನಗೆ ಉತ್ತರ ಪತ್ರಿಕೆನ ತೋರಿಸ್ತೀನಿ ಅಂದರೆ ನಿನಗೆ ತಲೆ ಕೆಟ್ಟಿರಬೇಕು ಅಥವಾ ಹಿಡ್ಕೊಂಡಿರಬೇಕು. You dash mad if you think I am going to show my answer sheet. You must be mad, you will be mad, you ought to be mad, you are supposed to be mad. and ಯಾವ್ದು ಹಾಕೋಣ? You must be mad. If you think I am going to show, probable, okay, ಆಗಬಹುದು, ತಪ್ಪೇನಲ್ಲ. ಬಟ್ ಇದಕ್ಕಿಂತ ಬೆಟರ್ ಆಪ್ಷನ್ ಇದೆಯಾ ನೋಡೋಣ. ಯು ವಿಲ್ ಬಿ ಮ್ಯಾಡ್. ಇದು ಅರ್ಥ ಏನು? ಅಕಸ್ಮಾತ್ ನಾನು ನಿನಗೆ ಆನ್ಸರ್ ಶೀಟ್ ತೋರಿಸಿದ್ರೆ ನಿನಗೆ ಹುಚ್ಚಿಡಿಯತ್ತೆ. ಕರೆಕ್ಟ್ ಬರುತ್ತಾ? ಇಲ್ಲ. ಸೊ ದಿಸ್ ಕೆನಾಟ್ ಬಿ. ಇದೇನು ಅಂತಂದರೆ ನಾನು ನಿನಗೆ ಆನ್ಸರ್ ಸ್ಕ್ರಿಪ್ಟ್ ತೋರಿಸ್ತೀನಿ ಅನ್ನೋದು ನಿನ್ನ ಭ್ರಮೆ, ಅದು ನಿನ್ನ ಹುಚ್ಚತನ, ನಾನು ತೋರಿಸೋದಿಲ್ಲ. ದಟ್ಸ್ ದ ಮೀನಿಂಗ್. ಓಕೆ, ಯು ಆರ್ ನೆಕ್ಸ್ಟ್ ಒನ್, ಯು ಆಟ್ ಟು ಬಿ ಮ್ಯಾಡ್. ನೀನು ಹುಚ್ಚಿಡ್ದಿರಬೇಕು.
ಅಂತ ಹೇಳಿ ನಾನು ಆನ್ಸರ್ ಶೀಟ್ ತೋರಿಸ್ತೀನಿ ಅಂದರೆ, ಹಾಗಾಗಿ ದಟ್ ಈಸ್ ಆಲ್ಸೋ ನಾಟ್ ರೆಲೆವೆಂಟ್. ದೆನ್ ಯು ಆರ್ ಸಪೋಸ್ಡ್ ಟು ಬಿ ಮ್ಯಾಡ್. ನಾನು ಹಿಂಗೆ ತೋರಿಸ್ತೀನಿ ಅಂತ ಅಂದರೆ ನಿನಗೆ ಹುಚ್ಚಿಡ್ದೋ ಥರ ಒಂದು ಮೈಂಡ್ಸೆಟ್ ಇರಬೇಕು. ಹಾಗಾದರೆ ಸೊ ಇದರ್ ದಿಸ್ ಇಸ್ ಕರೆಕ್ಟ್ ಆರ್ ಯು ಆರ್ ಸಪೋಸ್ಡ್ ಟು ಬಿ ಮ್ಯಾಡ್. ಅಂದರೆ ನಿನಗೆ ಹುಚ್ಚಿಡ್ದೆ ಅಂತ ಅಂದ್ಕೊಳ್ತೀನಿ, ನಾನು ನಿನಗೆ ಆನ್ಸರ್ ತೋರಿಸೋದು. ಯು ಆರ್ ಸಪೋಸ್ಡ್ ಟು ಬಿ ಮ್ಯಾಡ್ ಇಫ್ ಯು ಥಿಂಕ್ ಐ ಆಮ್ ಗೋಯಿಂಗ್ ಟು ಶೋ ಮೈ ಆನ್ಸರ್ ಶೀಟ್. ಯು ಆರ್ ಸಪೋಸ್ ಟು ಬಿ ಮ್ಯಾಡ್. ನೋಡಿದವರು ನಿಂಗೆ ಹುಚ್ಚಂತ ಅಂದ್ಕೊಳ್ತಾರೆ, ನಾನು ನಿಂಗೆ ಆನ್ಸರ್ ತೋರಿಸೋದು ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒನ್. The magnificent dash temple was constructed by the Chinese. Okay, please be a bit careful here. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಈಗ ಯೂಶ್ವಲ್ ಆಗಿ ಒಂದು ನಂಬರ್ ಕೊಡ್ತೀವಿ, ದಿ 1 year old ಬಾಯ್, 1 ವರ್ಷದ ಮಗು ಅಂತ ಹೇಳುವಾಗ 1 years old ಬಾಯ್ ಅಪಾಸ್ಟ್ರಫ್ ಹಾಕ್ತೀನಿ ಇಲ್ಲಿ, 1 years old ಬಾಯ್ ಅದು ಕರೆಕ್ಟ್ ಬರುತ್ತಾ? 1 year old ಬಾಯ್, ಆಮೇಲೆ ಓಕೆ ಇನ್ನೊಂದು 1 year old hyphen ಬಾಯ್, ದೆನ್ ಆಮೇಲೆ 1 years old boy. Now look at the difference. ಏನು ನಿಮಗೆ ವಾಟ್ ಈಸ್ ದೇರ್ ಇನ್ ದಿಸ್? ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ. ಈಗ ದಿ ಮ್ಯಾಗ್ನಿಫಿಸೆಂಟ್, ತುಂಬ ಬ್ಯೂಟಿಫುಲ್ ಆಗಿ, ತುಂಬ ಒಂದು ಒಂದು ವಾಟ್ ಯು ಕಾಲ್ ವೈಭವಯುತವಾದ ಒಂದು ಟೆಂಪಲ್. ಎಷ್ಟು ವರ್ಷದ ಟೆಂಪಲ್ ಅದು? ಇಟ್ ಈಸ್ 8 centuries. 1 century is 100 years. So the magnificent temple was 800 years old, was constructed by the Chinese ಅಂತ ಇದೆ. ಈ ಟೆಂಪಲಿನ ಆಯಸ್ಸು ಯಾವಾಗ ಕಟ್ಟಿದವರು? ಇಟ್ ವಾಸ್ 8 centuries ಅಂದರೆ 800 years ಬಿಫೋರ್. ಸರಿ, ಈಗ ನಾವು ಈ ಫ್ರೇಸಸ್ನ ಯಾವ್ದು ಕರೆಕ್ಟ್ ಅಂತ ನೋಡೋಣ. ಓಲ್ಡ್ 8 centuries, ದಿ ಮ್ಯಾಗ್ನಿಫಿಸೆಂಟ್ ಓಲ್ಡ್ 8 centuries ಬರುತ್ತಾ? ಓಲ್ಡ್ ಫಸ್ಟ್ ಬರಬೇಕಾ, ನಂಬರ್ ಫಸ್ಟ್ ಬರಬೇಕಾ? ನೋಡಿ ಇಲ್ಲಿ 1 year old ಬಾಯ್ ಅಂತ ಹೇಳಬೇಕಾ, ಅಥವಾ ಓಲ್ಡ್ ಇಯರ್ 1 ಬಾಯ್, ಅಥವಾ ಓಲ್ಡ್ 1 year ಬಾಯ್? ಓಲ್ಡ್ 1 year ಬಾಯ್ ಬರುತ್ತಾ? ಬರಲ್ಲ. ಸೊ 1 year old ಬಾಯ್. ಓಕೆ, ನೆಕ್ಸ್ಟ್ ಒನ್ 8 century ಓಲ್ಡ್. ಈಗ 8 century ನಾವು ಯು ಸಿ ಯಾ 8 century ಓಲ್ಡ್ ಅಂತ ಹೇಳುವಾಗ ನೆಕ್ಸ್ಟ್ ಒನ್ ಇಲ್ಲಿ 1 year old ಬಾಯ್. ಇಲ್ಲಿ ಒನ್ ಮೋರ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ 1 years old ಬಾಯ್. 1 years ಅಂತ ಹೇಳಿದಾಗ ಅಲ್ಲಿ ಅಪಾಸ್ಟ್ರಫ್ ಬಂದಿದೆ. ಆ 1 ವರ್ಷದ ಅಂತ ಹೇಳುವಾಗ ಆ ಓಲ್ಡ್ ಬಾಯ್ ಈ 1 ವರ್ಷಕ್ಕೆ ಅಂತ ಹೇಳಿ ಒಂದು ಪೊಸಿಷನನ್ನು ತೋರಿಸ್ತಾ ಇದೆ, ವಿಚ್ ಇಸ್ ನಾಟ್ ಸೂಟೇಬಲ್ ದೇ. ಸೊ ಇಲ್ಲಿ 1 year old ಬಾಯ್, ಈಗ 1 ಮತ್ತು ಹೈಫನ್ ಅನ್ನೋವಾಗ ಇದು ಒಂದು ಪದ ಆಗುತ್ತೆ, 1 year old ಬಾಯ್. ಆ ಓಲ್ಡ್ ಬಾಯ್ನ ನಾನು 1 year ಅಂತ ಹೇಳುವಾಗ ಅದು ಸ್ಪ್ಲಿಟ್ ಅಲ್ಲ, ಕಾಂಪೌಂಡ್ ವರ್ಡ್ ಆಗ್ತಾ ಇದೆ. ಅದೇ ಥರ ಇಲ್ಲಿ ಟೆಂಪಲ್, it is an 8th century. Okay, 8th century old temple. That option is correct. Similarly 1 year old boy, ಆಮೇಲೆ 8 centuries old ಅಂತ ಹೇಳಿ ಬರೋದಿಲ್ಲ, ಯಾಕೆಂದರೆ ಹೈಫನ್ ಇರುವಾಗ ಸೆಂಚುರೀಸ್ ಬೇಡ. 8th century old temple was constructed by the Chinese. So old 8 centuries is not correct. So 8th century old is correct. 8th century apostrophe old is wrong. Then 8 centuries in plural old is wrong. So it should always be 8th century old. Okay. For example, one more example let me give you. 11-member cricket team.
ಜಸ್ಟ್ ರಿಮೆಂಬರ್, ಸಿ 11 ಮೆಂಬರ್ ಕ್ರಿಕೆಟ್ ಟೀಮ್. ನೀವು ಕ್ರಿಕೆಟ್ ಟೀಮ್ 11 ಮೆಂಬರ್ ಅಂತ ಹೇಳ್ತೀರಾ, ಯಾವ್ದು ಫಸ್ಟ್ ಬರಬೇಕು? ನಂಬರ್. ಸೊ 11 ಮೆಂಬರ್, number and a member, then the cricket team. Similar, ಈ ಆರ್ಡರಲ್ಲೇ ಬರಬೇಕು. ಹಾಗಾಗಿನೇ it is an 8th century old temple. I hope you have understood this. Okay, number should come first, then hyphen. Okay, 8th century, 800 years ಅಂತ ಹೇಳಿ, then hyphen. ಇದೆಲ್ಲನೂ ಒಂದು ಕಾಂಪೌಂಡ್ ವರ್ಡ್ ಅಥವಾ ಫ್ರೇಸ್ ಅಂತ ಹೇಳ್ತೀವಿ. ಆಲ್ ರೈಟ್. ಓಕೆ, ನೆಕ್ಸ್ಟ್ ಒನ್. ಗೀತಾ was known to be a dash, so nobody entrusted any important work to her. ಗೀತಾ ಅನ್ನೋದು ಒಂದು ಹುಡುಗಿಯ ಹೆಸರು. ಆಲ್ ರೈಟ್. ಹಾಗಾಗಿ ಗೀತಾ ಅನ್ನೋಳು ಶಿ ವಾಸ್ ನೋನ್ ಟು ಬಿ ಅ ಡ್ಯಾಶ್. ಏನು? ಶರ್ಕರ್. ಶರ್ಕರ್ ಅಂದ್ರೇನು? ಕೆಲಸವನ್ನು ಮೈಗಳ್ತನ ಮಾಡೋದು. ಓಕೆ, ಶಿ ಡಸ್ ನಾಟ್ ಲೈಕ್ ಟು ವರ್ಕ್. ಯಾವಾಗ ನೋಡಿದ್ರೆ ಏನಾದರೂ ಕೆಲಸ ಬಂದರೆ ತಪ್ಪಿಸ್ಕೊಳ್ಳೋವಂಥದ್ದು. ಶಿ ಇಸ್ ಎನ್ ಎಸ್ಕೇಪಿಸ್ಟ್ ಫ್ರಮ್ ವರ್ಕ್. ಹಾಗಾಗಿ ಶಾಕರ್ ಅಂದರೆ ಒನ್ ಹೂ ಗಿವ್ಸ್ ಶಾಕ್, ವರ್ಕರ್ ಒನ್ ಹೂ ವರ್ಕ್ಸ್, ಆ್ಯಂಡ್ ದಿಸ್ ಈಸ್ ಅ ಜೋಕರ್. ಓಕೆ, ನಾವು ಯು ಸಿ ಈ 4 ಆಪ್ಷನ್ಸಲ್ಲಿ ವಿಚ್ ಇಸ್ ಅ ರೈಟ್ ಆಪ್ಷನ್? ಶರ್ಕರ್, ಶಾಕರ್, ವರ್ಕರ್ ಆ್ಯಂಡ್ ಅ ಜೋಕರ್. ಗೀತಾ ವಾಸ್ ನೋನ್ ಟು ಬಿ ಅ ಡ್ಯಾಶ್. ಅವಳು ಇದರಲ್ಲಿ ಯಾವುದೋ ಒಂದು, ಅದಕ್ಕೆ ಯಾರೂ ಸಹ ಅವಳಿಗೆ ನಂಬಿ ಯಾವ ಕೆಲಸನೂ, ಇಂಪಾರ್ಟೆಂಟ್ ಕೆಲಸನೂ ಕೊಡ್ತಾ ಇರಲಿಲ್ಲ. ಬಿಕಾಸ್ ದೇ ನ್ಯೂ ದ್ಯಾಟ್ ಶಿ ಆಲ್ವೇಸ್ ಎಸ್ಕೇಪ್ಡ್ ವರ್ಕ್, ಶಿ ವಾಸ್ ನಾಟ್ ಕಮಿಟೆಡ್ ಟು ವರ್ಕ್ ಅನ್ನೋದ್ರಿಂದ ಯಾವುದೇ ಮುಖ್ಯವಾದ ಕೆಲಸನ ಗೀತಾಗೆ ಯಾರೂ ಕೊಡ್ತಾ ಇರಲಿಲ್ಲ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇರುತ್ತೆ? ಶಾಕರ್ ಬರುತ್ತಾ? ಇಲ್ಲ. ವರ್ಕರ್ ಬರುತ್ತಾ? ಗೀತಾ ವಾಸ್ ನೋನ್ ಟು ಬಿ ಅ ವರ್ಕರ್? ನೋ, ಮೀನಿಂಗ್ ಬರಲ್ಲ. ಜೋಕರ್? ಡೆಫಿನೆಟ್ಲಿ ನಾಟ್. ಸೊ ಶರ್ಕರ್ ಅಂದ್ರೇನು? ಶಿ ವಾಸ್ ನೋನ್ ಟು ಬಿ ಅ ಶರ್ಕರ್. ಅವರು ಕೆಲಸವನ್ನು ತಪ್ಪಿಸ್ಕೊಳ್ಳೋದ್ರಿಂದ, ಶರ್ಕಿಂಗ್ ಅಂತ ಹೇಳಿದ್ರೆ ಅವಾಯ್ಡಿಂಗ್ ವರ್ಕ್. ಓಕೆ, ಯು ಡೋಂಟ್ ಲೈಕ್ ಟು ವರ್ಕ್, ಸೊ ಯು ಶರ್ಕ್ ಆಫ್ ದಿ ವರ್ಕ್ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳದೇ ಇರೋರನ್ನ ವಿ ಕಾಲ್ ದೆಮ್ ಆ್ಯಸ್ ಅ ಶರ್ಕರ್ಸ್. ಓಕೆ, ಸೊ ದಟ್ ಮೀನ್ಸ್ ಹೂ ಪುಟ್ ಅವೇ ವರ್ಕ್, ಹೂ ಪುಟ್ ಅವೇ ಕಮಿಟ್ಮೆಂಟ್ಸ್, ದೇ ಆರ್ ಕಾಲ್ಡ್ ಆ್ಯಸ್ ಅ ಶರ್ಕರ್ಸ್. ಹಾಗಾಗಿ ಗೀತಾ ವಾಸ್ ನೋನ್ ಟು ಬಿ ಅ ಶರ್ಕರ್. ಎಲ್ಲರಿಗೂ ಗೊತ್ತಿತ್ತು ಅವ್ರ ಮೈಗಳ್ತನ ಮಾಡ್ತಾರೆ. ಸೊ ನೋ ಬಡಿ ಎಂಟ್ರಸ್ಟೆಡ್ ಅಂದರೆ, ಎಂಟ್ರಸ್ಟೆಡ್ ನಾಟ್ ಇಂಟ್ರೆಸ್ಟೆಡ್, ಎಂಟ್ರಸ್ಟೆಡ್ ಅಂದರೆ ನಂಬಿಕೆ ಇಟ್ಟು, ಟ್ರಸ್ಟ್ ಇಟ್ಟು ಅವಳಿಗೆ ಯಾವ ಇಂಪಾರ್ಟೆಂಟ್ ಕೆಲಸನೂ ಕೊಡ್ತಾ ಇರಲಿಲ್ಲ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಮೀನಿಂಗ್ಸ್ ಹಿಯರ್. ಸೊ ಗೋ ಬೈ ದ ಮೀನಿಂಗ್ಸ್, ವಿಚ್ ಈಸ್ ದ ರೈಟ್ ಮೀನಿಂಗ್ suitable there, you put that in the blank. Okay, then the next one. He was caught red-handed and could not dash the charges. Now you see, red-handed andrenu, again this is an idiomatic expression. ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಅಂದ್ರೇನು? ಅದು ಅರ್ಥ ಲಿಟ್ರಲ್ ಆಗಿ ತಗೊಂಡ್ರೆ ಕೈಯೆಲ್ಲ ಕೆಂಪಾಗಿರೋದು ಅಂತ ಅರ್ಥ. ಆದರೆ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಅಂದರೆ ಒಳ ಅರ್ಥ ಬೇರೆಯೇ ಇರುತ್ತೆ. ಏನು ಇದರ ಅರ್ಥ ಅಂತಂದರೆ, ಹಿ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್ ಅಂದರೆ ಆ ಕಾರ್ಯ ಮಾಡ್ತಾ ಇರೋವಾಗಲೇ ಸಿಕ್ಕಾಕೊಳ್ಳೋವಂಥದ್ದು. when the action was happening, he was caught red-handed ಅಂತಂದರೆ directly at the time of action. Okay, so that is called as being caught red-handed and could not dash the charges. So direct ಆಗಿ red-handed ಆಗಿ ಸಿಕ್ಕಾಕೊಂಡಿರೋದ್ರಿಂದ ಆ ಚಾರ್ಜಸ್ ಅಂದ್ರೇನು, ಅವನ ಮೇಲಿನ ಆಪಾದನೆಯನ್ನು ಅವನು ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆ ಇಲ್ಲ ಅಂತ ಹೇಳೋದನ್ನು ನಾವೇನು ಹೇಳ್ತೀವಿ ಲೀಗಲ್ ಆಗಿ? ರೆಫ್ಯೂಟ್ ಅಂದರೆ ಮಾಡಿಲ್ಲ ಅಂತ ಹೇಳೋವಂಥದ್ದು. ರೆಫ್ಯೂಸ್ ಅಂತ ಹೇಳಿದ್ರೆ ನಾಟ್ ಟು ಅಕ್ಸೆಪ್ಟ್. ಓಕೆ, ಆಲ್ಮೋಸ್ಟ್ ಎರಡೂ ಬರುತ್ತೆ, ಈಕ್ವಲ್ ಆಗೇ ಬರುತ್ತೆ. ಆದರೆ ರೆಫ್ಯೂಟಿಂಗ್ ಈಸ್ ಅ ಲೀಗಲ್ ಟರ್ಮ್. ಟು ರೆಫ್ಯೂಟ್ ಚಾರ್ಜಸ್, ಸೊ ಚಾರ್ಜಸ್ ಅಂತ ಬರೋವಾಗ ರೆಫ್ಯೂಸ್ಗಿಂತ ರೆಫ್ಯೂಟ್ ಅಂತ ಬಂದಾಗ ದಟ್ ಈಸ್ ಅ ಸ್ಟ್ರಾಂಗರ್ ವರ್ಡ್. ಓಕೆ, ಇನ್ನು ರೆಬ್ಯೂಕ್ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಅವಮಾನ ಮಾಡೋದು, ಹೀಯಾಳಿಸೋದು, ರೆಬ್ಯೂಕಿಂಗ್, ಪುಟ್ಟಿಂಗ್ ದೆಮ್ ಡೌನ್, ಅದನ್ನು ರೆಬ್ಯೂಕ್ ಅಂತ ಹೇಳ್ತೀವಿ. ಆ್ಯಂಡ್ ರಿವೋಕ್ ಅಂತ ಹೇಳಿದ್ರೆ ಅದನ್ನು ಮತ್ತೆ ವಾಪಸ್ ತೆಗೆಯುವಂಥದ್ದು, ರಿವೋಕಿಂಗ್ ಅಂತ ಹೇಳಿ. ಒಂದು ಯಾವುದೋ ಒಂದು ಪ್ರಾಕ್ಟೀಸಲ್ಲಿ ಇಲ್ಲ ಅಂತ ಹೇಳಿದ್ರೆ ಯು ಆರ್ ರಿವೋಕಿಂಗ್ ದ ಪ್ರಾಕ್ಟೀಸ್ ಅಂತ ಅಂದರೆ ಮತ್ತೆ ಅದನ್ನು ಪ್ರಾಕ್ಟೀಸಿಗೆ ತಗೊಂಡು ಬರೋವಂಥದ್ದು. ಸೊ ಇಲ್ಲಿ ಹಿ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್, ಅವನು ಆ ಕೆಲಸ ಮಾಡೋವಾಗಲೇ ಸಿಕ್ಕಾಕೊಂಡಿದ್ದರಿಂದ ಅವನು ಆ ಚಾರ್ಜಸ್, ಇಲ್ಲಿ ಚಾರ್ಜಸ್ ಅಂತ ಅಂದರೆ ದುಡ್ಡು ಅಥವಾ ಬೇರೆ ಮೊತ್ತನೋ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಚಾರ್ಜಸ್ಗೆ ಬೇರೆ ಬೇರೆ ಮೀನಿಂಗ್ ಇರುತ್ತೆ. ಇಲ್ಲಿ ಆಪಾದನೆ, ದ ಕಂಪ್ಲೇಂಟ್.
Okay, whatever has been charged against him, he was caught red-handed and could not refute, not refuse, or rebuke or revoke, ಯಾವುದು ಬರಲ್ಲ, refute the charges. Okay, he could not refute, ನಾನು ಮಾಡಿಲ್ಲ ಅಂತ ಹೇಳಕ್ಕೆ ಅವನಿಗೆ ಬರಲ್ಲ ಲೀಗಲ್ ಆಗಿ, because he has been caught directly in action. Fine. Okay, then the next one, there were 2 small rooms in the beach house dash served as a kitchen. Please remember here another concept that we are learning now. ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಓದ್ತೀವಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಅಂದರೆ ಏನು, ಈಗ ವ್ಯಕ್ತಿಗಳು ಇದ್ದರೆ, ಒಂದೇ ವ್ಯಕ್ತಿ ಇದ್ರು ಅಂತಂದರೆ, ಫಾರ್ ಎಕ್ಸಾಂಪಲ್ ವಿ ಶಾಲ್ ಟೇಕ್ ಟಾಲ್. ಇಬ್ಬರು ವ್ಯಕ್ತಿಗಳು ಇದ್ದರು, ಆದರೆ ಒಬ್ಬ ಟಾಲ್ ಇರ್ತಾನೆ, ಇನ್ನೊಬ್ಬ ಟಾಲರ್ ಇರ್ತಾನೆ. ಇನ್ನು 3 ಜನ ಅಥವಾ ಇಬ್ಬರ ಮೇಲೆ ಇನ್ನೂ ಎಷ್ಟೋ ಜನ ಇದ್ದರು ಅಂತ ಹೇಳಿದ್ರೆ, ಆಫ್ ಆಲ್ ದ ಪೀಪಲ್ ಟಾಲೆಸ್ಟ್ ಅಂತ ಹೇಳಿ. ಇದು ಡಿಗ್ರಿ ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಹೋಲಿಕೆ ಮಾಡೋವಾಗ ಇಷ್ಟು ಯಾವ್ಯಾವ ಹಂತದಲ್ಲಿ. ಸೊ ಟಾಲ್, ಟಾಲರ್, ಟಾಲೆಸ್ಟ್. ಟಾಲ್ ಸಿಂಗಲಲ್ಲಿ ಮಾತಾಡ್ಬೋದು, ಟಾಲ್ ಆ್ಯಂಡ್ ಟಾಲರ್ನ ಇಬ್ಬರು ವ್ಯಕ್ತಿಗಳು ಇರಲೇಬೇಕು. ಇಬ್ಬರಿರೋವಾಗ ಕಂಪೇರ್ ಮಾಡೋವಾಗ ಟಾಲರ್ ಈಸ್ ದ ಬೆಟರ್ ಡಿಗ್ರಿ. ಟಾಲೆಸ್ಟ್ ಅಂದರೆ ಸೂಪರ್ಲೇಟಿವ್ ಡಿಗ್ರಿ. ಟಾಲೆಸ್ಟ್ ಅಂತ ಅಂದರೆ ಅದಕ್ಕಿಂತ ಮೀರಿದವ್ರು ಯಾರೂ ಇಲ್ಲ ಅಂತ ಹೇಳಿ. ಅದೇ ಥರ ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್. ಸೊ ಇದನ್ನು ನಾವು ಫಸ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೇವೆ. ಟಾಲ್, ಶಾರ್ಟ್. ಓಕೆ, ಟಾಲರ್ is called as the second degree. Shorter is also called as the second degree. Tallest is called as a third degree or superlative degree. Maximum. Superlative degree. So there are 3 degrees of comparison. One is the first degree or the positive degree, then the second degree or the comparative degree, and the third degree or the superlative degree. Please remember, first degree is called as the positive degree. ಇಲ್ಲಿ ಏನು ಅಲ್ಲಿ ಕಂಪ್ಯಾರಿಸನ್ ಅಲ್ಲಿಲ್ಲ, ಒಬ್ಬರಿಗೂ ಸಹ ಮಾತಾಡಬಹುದು. ಸೆಕೆಂಡ್ ಡಿಗ್ರಿ ಇಸ್ ಕಾಲ್ಡ್ ಆಸ್ ದಿ ಕಂಪ್ಯಾರಿಟಿವ್ ಡಿಗ್ರಿ, ಇಬ್ಬರು ಇರಲೇಬೇಕು. ದೆನ್ ಥರ್ಡ್ ಡಿಗ್ರಿ ಇಸ್ ಕಾಲ್ಡ್ ಆಸ್ ದಿ ಸೂಪರ್ಲೇಟಿವ್ ಡಿಗ್ರಿ, ಥರ್ಡ್ ಅಂಡ್ ದಿ ಮ್ಯಾಕ್ಸಿಮಮ್. ಓಕೆ, ಟಾಲ್, ಟಾಲರ್, ಶಾರ್ಟ್, ಟಾಲೆಸ್ಟ್, ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್, ರಿಚ್, ರಿಚರ್, ರಿಚೆಸ್ಟ್. ಓಕೆ, ಆಮೇಲೆ ಗುಡ್, ಬೆಟರ್, ಬೆಸ್ಟ್. ಆ ಥರ ಡಿಗ್ರೀಸ್ ಇರುತ್ತೆ. ನಾವು ಹಿಯರ್ ವಿ ಸಿ ದೇರ್ ವರ್ 2 ಸ್ಮಾಲ್ ರೂಮ್ಸ್. ಈಗ ಎಷ್ಟು ರೂಮ್ಸ್ ಇದೆ ಇಲ್ಲಿ? ಪ್ಲೀಸ್ ರಿಮೆಂಬರ್, 2 rooms are there. ಹಾಗಾದರೆ ಕಂಪ್ಯಾರಿಟಿವ್ ಡಿಗ್ರಿ ಅಲ್ವಾ? ಪಾಸಿಟಿವ್ ಡಿಗ್ರಿ ಅಂದರೆ ಒಂದೇ ಇರೋವಂಥದ್ದು, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ 2 ಇರೋವಂಥದ್ದು, ಸೂಪರ್ಲೇಟಿವ್ ಡಿಗ್ರಿ ಅಂತಂದರೆ ಮೋರ್ ದ್ಯಾನ್ 2 ಎನಿ ನಂಬರ್. ಓಕೆ, ಸೊ ಹಾಗಾಗಿ ಇಲ್ಲಿ 2 small rooms ಅಂತ ಇರುವಾಗ ನ್ಯಾಚುರಲಿ ವಿ ನೋ ದಟ್ ದಿಸ್ ಈಸ್ ಅ ಕಂಪ್ಯಾರಿಟಿವ್ ಡಿಗ್ರಿ ಬಿಕಾಸ್ ದೇರ್ ಆರ್ 2 rooms ಇನ್ ದ ಬೀಚ್ ಹೌಸ್. ಓಕೆ, ಬೀಚ್ ಹೌಸಲ್ಲಿ 2 ರೂಮ್ ಇದೆ. ಈಗ ನೀವು ನೋಡಿ, ಇದು ಯಾವ ಆಪ್ಷನ್ ಸೆಟ್ ಆಗುತ್ತೆ? ಸ್ಮಾಲೆಸ್ಟ್ ಆಫ್ ದಟ್ ಬರುತ್ತಾ? ಸ್ಮಾಲೆಸ್ಟ್ ಇರಬೇಕು ಅಂತ ಹೇಳಿದರೆ ಸೂಪರ್ಲೇಟಿವ್ ಡಿಗ್ರಿ ಇರಬೇಕು. ಸೂಪರ್ಲೇಟಿವ್ ಡಿಗ್ರಿ ಇರಬೇಕು ಅಂದರೆ ಮೋರ್ ದ್ಯಾನ್ 2 ಇರಬೇಕು. Are you getting it? So smallest ಬರಲ್ಲ because it should be more than 3, more than 2 ಇರಬೇಕು. ಆದರೆ ಇಲ್ಲಿ 2 ಇದೆ. The smaller of them, the smaller of which, the smallest of which. ಇಲ್ಲಿ smallest of which ಸಹ ಬರೋದಿಲ್ಲ. Now the sentence structure ನೋಡಿ, there were 2 small rooms in the beach house dash smaller of them served as a kitchen, smaller of which served as a kitchen. Smaller of them ಅನ್ನೋದು ಅರೇಂಜ್ಮೆಂಟಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ. ದೋ ದಿ ಆಪ್ಷನ್ ಈಸ್ ಕರೆಕ್ಟ್, ಸ್ಮಾಲರ್ ಅನ್ನೋದು ಕರೆಕ್ಟ್ ಡಿಗ್ರಿ, ಬಟ್ ದೆನ್ ಆಫ್ ದೆಮ್ ಅನ್ನೋದು ಸೂಟೇಬಲ್ ಅಲ್ಲ. ಸ್ಮಾಲರ್ ಆಫ್ ವಿಚ್ ಸರ್ವ್ಡ್ ಆಸ್ ಅ ಕಿಚನ್. ಸೊ ಸ್ಮಾಲರ್ ಆಫ್ ವಿಚ್ served as a kitchen. Okay, so this is a better option, smaller of which. ಹಾಗಾಗಿ ಇದನ್ನೆಲ್ಲ ಕೇರ್ಫುಲ್ ಆಗಿ ಅನಲೈಸ್ ಮಾಡಿ ನೀವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಬೇಕಾದಷ್ಟು ಎಕ್ಸಸೈಸ್ ಇನ್ನೂ ಸಹ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸಲ್ಲೇ ನೀವು ಎಕ್ಸಸೈಸ್ನ ತಗೊಳ್ತಾ ಹೋಗಿ, you will have it in your exams. For example, you see ರಿಚ್, ರಿಚರ್, ರಿಚೆಸ್ಟ್, ಆಮೇಲೆ ಪುವರ್, ಪುವರರ್,
poorest. Okay, ಆದರೆ let us take another example. ಇಂಟೆಲಿಜೆಂಟ್. ಈಗ ಇದು ಒಂದು ಇಂಟೆಲಿಜೆಂಟ್ ಅನ್ನೋವಾಗ ಒಂದು ಕ್ವಾಲಿಟಿ ಇಂಟೆಲಿಜೆಂಟ್ ಅಲ್ವಾ. ಇಂಟೆಲಿಜೆಂಟೆಸ್ಟ್ ಅಂತ ಬರೋದಿಲ್ಲ. ಇಂಟೆಲಿಜೆಂಟ್ ಫಸ್ಟ್ ಡಿಗ್ರಿ, ಮೋರ್ ಇಂಟೆಲಿಜೆಂಟ್ ಸೆಕೆಂಡ್ ಡಿಗ್ರಿ, ಮೋಸ್ಟ್ ಇಂಟೆಲಿಜೆಂಟ್ ಥರ್ಡ್ ಡಿಗ್ರಿ. ಸೊ ಇಲ್ಲಿ ಇಂಟೆಲಿಜೆಂಟ್ನೇ ನಾವು ಚೇಂಜ್ ಮಾಡೋಕ್ಕಾಗದೇ ಇರೋದ್ರಿಂದ ಫಸ್ಟ್ ಡಿಗ್ರಿಯಲ್ಲಿ ಏನೂ ಹಾಕ್ತಾ ಇಲ್ಲ, ಮೋರ್ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ, ಮೋಸ್ಟ್ ಫಾರ್ ದ ಸೂಪರ್ಲೇಟಿವ್ ಡಿಗ್ರಿ. ಸೊ ಈ ರೀತಿ ನಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲೂ ಒಂದೇ ಥರ ಬರುತ್ತೆ ಅನ್ನೋದು ಸುಳ್ಳು. ಯು ಹ್ಯಾವ್ ಟು ನೋ ಹೌ ಯು ಕ್ಯಾನ್ ಕಂಪೇರ್, ವಿಚ್ ಆರ್ ದಿ ವರ್ಡ್ಸ್ ದಟ್ ಗಿವ್ ಯು ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನೋದು ಸಹ ನೀವು ಹೋಗ್ತಾ ಹೋಗ್ತಾ ತಿಳ್ಕೋಬೇಕು. ಎವ್ರಿಥಿಂಗ್ ಇಸ್ ನಾಟ್ ಪಾಸಿಬಲ್ ಇನ್ ಒನ್ ಸೆಷನ್ ಓನ್ಲಿ. ಸೊ ಗ್ರ್ಯಾಜುಯಲಿ ವಿಲ್ ಬಿ ಮೀಟಿಂಗ್ ಯು ವಿತ್ ಮೋರ್ ಆ್ಯಂಡ್ ಮೋರ್ ಕಾನ್ಸೆಪ್ಟ್ಸ್, ಮೋರ್ ಆ್ಯಂಡ್ ಮೋರ್ ಸೆಷನ್ಸ್. ಇದೆಲ್ಲ ಪ್ರಾಕ್ಟೀಸಿಂದ ಬರುವಂಥದ್ದು. You may have several doubts even in the course of this exercise. ಇದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಂತ ಹೇಳಿ. ಸೊ ಅದಕ್ಕೆಲ್ಲನೂ ಸಹ ಒಂದು ಸ್ಟ್ರೈಟ್ ಆನ್ಸರ್ ಅಂತ ಇರೋದಿಲ್ಲ. ದ ಮೋರ್ ಯು ಲಿಸನ್, ದ ಮೋರ್ ಯು ವರ್ಕ್ಔಟ್, ದ ಮೋರ್ ಯು ರೀಡ್, ಇಷ್ಟು ಎಕ್ಸಾಮ್ಸು ಎಕ್ಸಸೈಸಸ್ ಎಲ್ಲ ತಗೊಳ್ತಾ ಅದು ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಸಹ ಎಲ್ಲ ಅಟ್ ಅ ಟೈಮ್ ಯು ಕಾಂಟ್ ಸರ್ಟನ್ಲಿ ಗ್ರಾಸ್ಪ್ ಎವ್ರಿಥಿಂಗ್. ಸೊ ಗ್ರ್ಯಾಜುಯಲ್ ಆಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ನೀವು ಮಾತಾಡ್ತಾ ಹೋದರೆ ಡೆಫಿನೆಟ್ಲಿ ಐ ಥಿಂಕ್ ದಟ್ ಯು ವಿಲ್ ಪ್ರೋಗ್ರೆಸ್ somewhere after some time. Okay, so with this we wish you good luck. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ಸ್ನ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಸೊ ಟಿಲ್ ದೆನ್ ಟೇಕ್ ಕೇರ್.